ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 11/6/2025 महावाक्य। मीठे बच्चे, अभी तुम्हें बेहद की पवित्रता को धारण करना है। बेहद की पवित्रता अर्थात एक बाप के सिवाय और कोई याद न आए. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ನೀವು ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಬೇಕು. ಬೇಹದ್ದಿನ ಪವಿತ್ರತೆ ಅಂದರೆ ಒಬ್ಬ ತಂದೆಯ ಹೊರತು ಇನ್ಯಾರೂ ಕೂಡ ನೆನಪು ಬರಬಾರ್ದು. प्रश्न, बाप से वर्षा लेने के पहले का पुरुषार्थ और उसके बाद की स्थिति में क्या अंतर होता है? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವ ಮೊದಲಿನ ಪುರುಷಾರ್ಥ ಮತ್ತು ಅದರ ನಂತರದ ಸ್ಥಿತಿಯಲ್ಲಿ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಬಾಬಾ. ಅಂದರೆ ಬಾಬನಿಂದ ಆಸ್ತಿ ತೊಗೊಳ್ಳೋಕ್ಕಿಂತ ಮುಂಚೆ ನಾವೇನು ಪುರುಷಾರ್ಥ ಮಾಡ್ತೇವೆ, ಬಾಬನಿಂದ ಆಸ್ತಿ ತಗೊಂಡಾದಮೇಲೆ ನಮ್ಮ ಸ್ಥಿತಿ ಹೇಗಿರ್ತದೆ, ಇವೆರಡರ ಅಂತರ ಬಾಬಾ ಕೇಳ್ತಾರೆ. उत्तर, जब तुम बाप से वर्षा लेते हो तो देह के सब संबंधों को छोड़ एक बाप को याद करने का पुरुषार्थ करते हो, और जब वर्षा मिल जाता है तो बाप को ही भूल जाते हो. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಯಾವಾಗ ನಾವು ತಂದೆಯನ್ನು ಅಂದರೆ ತಂದೆಯಿಂದ ಆಸ್ತಿ ತಗೊಳ್ತೇವೆ, ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡುವಂಥ ಪುರುಷಾರ್ಥ ಮಾಡ್ತೇವೆ. ಮತ್ತು ಇವಾಗ ಆಸ್ತಿ ಸಿಕ್ಬಿಡ್ತದೆ, ಆವಾಗ ತಂದೆಯನ್ನೇ ಮರ್ತು ಬಿಡ್ತೇವೆ. ಅಭಿ ವರ್ಷಾ ಲೇನಾ ಹೇ, ಇಸ್ಲಿಯೇ ಕೊಯ್ ಸೆ ಭಿ ನಯಾ ಸಂಬಂಧ ನೈ ಜೋಡನಾ ಹೈ. ಬಾಬಾ ಹೇಳ್ತಾರೆ, ಈಗ ಆಸ್ತಿ ತೊಗೊಳ್ಬೇಕು ತಾನೆ, ಅದಕ್ಕೋಸ್ಕರ ಯಾವುದೇ ಹೊಸ ಸಂಬಂಧವನ್ನು ಜೋಡಿಸ್ಕೊಳ್ಬಾರ್ದು. ನೈ ತೋ ಭೂಲ್ನೆ ಮೇ ಮುಸೀಬತ್ ಹೋಗಿ, ಸಬ್ ಕುಚ್ ಭೂಲ್ ಏಕ್ ಬಾಪ್ ಕೋ ಯಾದ್ ಕರೋ ತೋ ವರ್ಷಾ ಮಿಲ್ ಜಾಯೇಗ. ಬಾಬಾ ಹೇಳ್ತಾರೆ, ಏನಾದರೂ ನಾವು ಹೊಸ ಸಂಬಂಧವನ್ನು ಜೋಡಿಸ್ಕೊಂಡಿದ್ದೆ ಆದರೆ ಅದನ್ನು ಮರಿಲಿಕ್ಕೆ ಕಷ್ಟ ಆಗಿಬಿಡ್ತದೆ. ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಆಸ್ತಿ ಸಿಗ್ತದೆ ಅಂತಾರೆ ಬಾಬಾ. ಗೀತ್ ಯ ವಕ್ತ್ ಜಾ ರಹಾ ಹೈ. ಬಾಬಾ ಹೇಳ್ತಾರೆ, ಸಮಯ ಹೋಗ್ತಾ ಇದೆ. ಓಂ ಶಾಂತಿ. मीठे मीठे रूहानी बच्चों प्रति बाप समझाते हैं, ज्ञानी और अज्ञानी किस किस को कहा जाता है, यह सिर्फ तुम ब्राह्मण ही जानते हो. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ಕೊಡ್ತಾರೆ, ಜ್ಞಾನಿ ಮತ್ತು ಅಜ್ಞಾನಿ ಅಂತ ಯಾರ್ಯಾರಿಗೆ ಹೇಳಲಾಗ್ತದೆ, ಇದು ಕೇವಲ ನೀವು ಬ್ರಾಹ್ಮಣರು ಮಾತ್ರ ತಿಳ್ಕೊಂಡಿದ್ದೀರಾ. ಜ್ಞಾನ ಹೇ ಪಢಾಯಿ ಜಿಸೆ ತುಮ್ ಜಾನ್ ಗಯೆ ಹೋ ಕಿ ಹಮ್ ಆತ್ಮ ಹೇ ವ ಪರಂಪಿತ ಪರಮಾತ್ಮ ಹೇ. ಬಾಬಾ ಹೇಳ್ತಾರೆ, ಜ್ಞಾನ ಅಂದರೆ ಶಿಕ್ಷಣ, ಅದರಿಂದ ನೀವು ತಿಳ್ಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೀವಿ, ಅವರು ಪರಂಪಿತ ಪರಮಾತ್ಮ ಆಗಿದ್ದಾರೆ. ತುಮ್ ಜಬ್ ವಹಾ ಸೆ ಮಧುಬನ್ ಆತೆ ಹೋ ತೋ ಪಹಲೆ ಜರೂರ್ ಅಪ್ನೆ ಕೋ ಆತ್ಮ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ, ಯಾವಾಗ ನೀವು ನಿಮ್ಮ ಊರಿಂದ ಮಧುಬನಕ್ಕೆ ಬರ್ತೀರಾ ಆವಾಗ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡಿರ್ತೀರ. ಹಮ್ ಜಾತೆ ಹೇ ಅಪ್ನೆ ಬಾಪ್ ಕೆ ಪಾಸ್, ಬಾಬಾ ಶಿವಬಾಬಾ ಕೋ ಕಹತೆ ಹೇ, ಶಿವಬಾಬಾ ಹೇ ಪ್ರಜಾಪಿತ ಬ್ರಹ್ಮ ಕೆ ತನ್ಮೆ. ನಾವು ಆವಾಗ ಅಂದ್ಕೊಳ್ತೇವೆ, ನಾವು ಹೋಗ್ತೇವೆ ನಾವು ನಮ್ಮ ತಂದೆ ಮನೆಗೆ ಅಂಥೇಳಿ. ಬಾಬಾ ಶಿವಬಾಬನಿಗೆ ಹೇಳಲಾಗ್ತದೆ, ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿದ್ದಾರೆ. ವ ಬಿ ಬಾಬಾ ಹೋ ಗಯ, ತುಮ್ ಘರ್ ಸೆ ನಿಕಲ್ತೆ ಹೋ ತೋ ಸಮಜ್ತೆ ಹೋ ಹಮ್ ಬಾಪ್ ದಾದಾ ಕೆ ಪಾಸ್ ಜಾತೆ ಹೇ. ಬಾಬಾ ಹೇಳ್ತಾರೆ, ನಾವು ಮನೆಯಿಂದ ಬಂದಾಗ ಅಂದರೆ ಮನೆಯಿಂದ ನಾವು ಮಧುಬನಕ್ಕೆ ಬರ್ತೀವಿ ಅಂದಾಗ ತಿಳ್ಕೊಳ್ತೇವೆ ನಾವು ಬಾಪ್ ದಾದಾರ ಹತ್ರ ಹೋಗ್ತಿದ್ದೇವೆ ಅಂತ. ತುಮ್ ಚಿಟ್ಟಿ ಮೇ ಬಿ ಲಿಖ್ತೆ ಹೋ ಬಾಪ್ ದಾದಾ ಶಿವಬಾಬಾ ಬ್ರಹ್ಮದಾದ. ನೀವು ಲೆಟ್ರ್ ಬರೆಯುವಾಗಲೂ ಕೂಡ ಬರಿತೀರಾ ಏನಂತ, ಬಾಪ್ ದಾದಾ ಶಿವಬಾಬಾ ಬ್ರಹ್ಮದಾದಾ ಹಮ್ ಬಾಬಾ ಕೆ ಪಾಸ್ ಜಾತೆ ಹೇ, ಬಾಬಾ ಕಲ್ಪ ಕಲ್ಪ ಹಮ್ಸೆ ಮಿಲ್ತೆ ಹೇ. ನಾವು ತಂದೆ ಹತ್ರ ಹೋಗ್ತೇವೆ, ಪ್ರತಿ ಕಲ್ಪಕ್ಕೂ ಶಿವಬಾಬಾ ನಮಗೆ ಸಿಗ್ತಾರೆ. ಬಾಬಾ ಹಮ್ಕೋ ಬೇಹದ್ ಕ ವರ್ಷಾ ದೇತೆ ಹೇ, ಬೇಹದ್ ಪವಿತ್ರ ಬನಾಯ್. ಬಾಬಾ ನಮಗೆ ಬೇಹದ್ದಿನ ಆಸ್ತಿ ಕೊಡ್ತಾರೆ, ಬೇಹದ್ ಪವಿತ್ರ ಮಾಡೋದಕ್ಕೋಸ್ಕರ. ಪವಿತ್ರತಾ ಮೇ ಹದ್ और बेहद है, तुम पुरुषार्थ करते हो बेहद पवित्र ಸತೋಪ್ರಧಾನ್ ಬನ್ನೆ ಕೆ ಲಿಯೆ. ಪವಿತ್ರತೆಯಲ್ಲಿ ಹದ್ದು ಮತ್ತು ಬೇಹದ್ ಇದೆ. ಬಾಬಾ ಹೇಳ್ತಾರೆ, ನೀವು ಪುರುಷಾರ್ಥ ಮಾಡ್ತೀರಾ ಬೇಹದ್ ಪವಿತ್ರ ಸತೋಪ್ರಧಾನ ಆಗೋದಕ್ಕೋಸ್ಕರ. नंबरवार तो होते ही हैं, बेहद पवित्र अर्थात सिवाय एक बाप के और कोई याद न आए. ಬಾಬಾ ಹೇಳ್ತಾರೆ, ನಂಬರ್ವಾರ್ ಅಂತೂ ಇದ್ದೇ ಇದೆ. ಬೇಹದ್ದಿನ ಪವಿತ್ರ ಅಂದರೆ ಒಬ್ಬ ಬೇಹದ್ದಿನ ತಂದೆಯ ಹೊರತು ಇನ್ಯಾರೂ ಕೂಡ ನೆನಪು ಬರಬಾರ್ದು ಅಂತಾರೆ ಬಾಬಾ. ವ ಬಾಬಾ ಬಹುತ್ ಮೀಠಾ ಹೇ, ಊಂಚತೆ ಊಂಚ್ ಭಗವಾನ್ ಹೇ और ಬೇಹದ್ ಕಾ ಬಾಪ್ ಹೇ. ಈ ಬಾಬಾ ಬಹಳ ಮಧುರ ಇದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಬೇಹದ್ದಿನ ತಂದೆ. ಸಬೀ ಕಾ ಬಾಪ್ ಹೇ, ತುಮ್ ಬಚ್ಚೋ ನೆ ಹಿ ಪಹಚಾನಾ ಹೇ. ತಂದೆ ಎಲ್ರಿಗೂ ತಂದೆಯಾಗಿದ್ದಾರೆ, ನಾವು ಮಕ್ಕಳೇ ಆ ತಂದೆಯನ್ನು ಗುರುತಿಸಿದ್ದೇವೆ. बेहद का बाप सदैव भारत में ही आते हैं
आकर बेहद का सन्यास कराते हैं। ಇನ್ನು ಬೇಹದ್ದಿನ ತಂದೆ ಸದಾ ಭಾರತದಲ್ಲಿನೇ ಬರ್ತಾರೆ, ಬಂದು ಬೇಹದ್ದಿನ ಸನ್ಯಾಸವನ್ನು ಮಾಡಿಸ್ತಾರೆ. ಸನ್ಯಾಸ भी मुख्य है ना, जिसको ವೈರಾಗ್ಯ कहा जाता है. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ ಸನ್ಯಾಸಿನೂ ಮುಖ್ಯನೇ ತಾನೆ, ಏಕೆಂದರೆ ಬೇಹದ್ದಿನ ವೈರಾಗ್ಯ ಅಂತ ಹೇಳಲಾಗ್ತದೆ. ಬಾಪ್ ಸಾರಿ ಪುರಾಣಿ ಚೀಚಿ ದುನಿಯಾಸೆ ವೈರಾಗ್ಯ ದಿಲಾತೆ. ಹಾಗಾದ್ರೆ ಬಾಬಾ ಏನು ಮಾಡ್ತಾರೆ, ಇಡೀ ಹಳೆ ಜಗತ್ತಿನಿಂದ ನಮಗೆ ಈ ಬಾಬಾ ಹೇಳ್ತೀರಿ ಚೀಚಿ ಜಗತ್ತಿನಿಂದ ವೈರಾಗ್ಯ ಕೊಡಿಸ್ತಾರೆ. ಬಚ್ಚಿ ಇನ್ಸೆ ಬುದ್ಧಿ ಕಾ ಯೋಗ ಹಟಾದೋ, ಇನ್ಕಾ ನಾಮಿ ಹೇ ನರಕ ದುಃಖಧಾಮ್. ಬಾಬಾ ಹೇಳ್ತಾರೆ ಬುದ್ಧಿ ಯೋಗವನ್ನು ಈ ನರಕದಿಂದ ತೆಗೆದುಹಾಕ್ಬಿಡಿ ಮಕ್ಕಳೇ ಅಂತ, ಯಾಕಂದರೆ ಇದ್ರ ಹೆಸರೇ ನರಕ ದುಃಖಧಾಮ. ಖುದ್ ಭಿ ಖಾತೆ ರಹತೆ ಹೇ, ಕೊಯ್ ಮರ್ತೆ ತೋ ಕತೆ ಸ್ವರ್ಗವಾಸಿ ಹುವಾ ತೋ ನರಕ ಮೇ ಥಾನ. ಬಾಬಾ ಹೇಳ್ತಾರೆ ಸ್ವಯಂ ಕೂಡ ಹೇಳ್ತಾ ಇರ್ತಾರೆ, ಯಾರಾದರೂ ಸತ್ರು ಕೂಡ ಹೇಳ್ತಾರೆ ಸ್ವರ್ಗವಾಸಿ ಆದರು, ಸ್ವರ್ಗಕ್ಕೆ ಹೋದರು ಅಂತ. ಅಂದರೆ ಅರ್ಥ ಇಷ್ಟು ದಿನ ಅವ್ರು ನರಕದಲ್ಲೇ ತಾನೇ ಇದ್ದದ್ದು ಅಂತಾರೆ ಬಾಬಾ. ಅಭಿ ತುಮ್ ಸಮಜ್ತೆ ಹೋ ಯಾ ಜೋ ಕಹತೆ ಹೇ ವೋ ಅಭಿ ರಾಂಗ್ ಹೇ. ಬಾಪ್ ರೈಟ್ ಬಾತ್ ಬತಾತೆ ಹೇ ಸ್ವರ್ಗವಾಸಿ ಬನ್ನೆ ಕಿಲೆ. ಬಾಬಾ ಹೇಳ್ತಿದ್ದಾರೆ ಈಗ ನೀವೇನು ತಿಳ್ಕೊಂಡಿದ್ದೀರಾ, ಮತ್ತು ಅವರೇನು ಹೇಳ್ತಾರೆ ಬಾಬಾ ಹೇಳ್ತಾರೆ ಅದೆಲ್ಲ ತಪ್ಪೆ ಹೇಳ್ತಾರೆ. ತಂದೆ ಸರಿಯಾದ ಮಾತನ್ನು ತಿಳಿಸ್ಕೊಡ್ತಾರೆ ಸ್ವರ್ಗವಾಸಿ ಆಗೋದಕ್ಕೋಸ್ಕರ. ಅಂದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದರು ಅಂತೇನು ಹೇಳ್ತಾರೆ ಅದು ತಪ್ಪು ಹೇಳ್ತಾರೆ ಅವರು. ಯಾಕಂದರೆ ಸ್ವರ್ಗವನ್ನು ತಯಾರು ಮಾಡೋದಕ್ಕೋಸ್ಕರ ಸ್ವಯಂ ಪರಮಾತ್ಮ ಸ್ವರ್ಗದ ರಚಯಿತ ಜಗತ್ತಿಗೆ ಬಂದಿದ್ದಾರೆ. अभी भी पुरुषार्थ करना होता है, स्वर्गवासी बनने के लिए भी सिवाय बाप के और कोई पुरुषार्थ करा ना सके. ಬಾಬಾ ಇಲ್ಲಿ ನಮಗೆ ಸರಿಯಾದ ಮಾತನ್ನು ತಿಳಿಸ್ಕೊಡ್ತಾರೆ. ಈಗ ನಾವು ಪುರುಷಾರ್ಥ ಮಾಡಬೇಕಾಗ್ತದೆ. ಸ್ವರ್ಗವಾಸಿ ಆಗೋದಕ್ಕೋಸ್ಕರ ತಂದೆಯ ಹೊರತು ಇನ್ಯಾರೂ ನಮಗೆ ಪುರುಷಾರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಅಭಿ ಪುರುಷಾರ್ಥ ಕರ್ ರಹೆ ಹೋ, 21 ಜನ್ಮೋं के लिए ಸ್ವರ್ಗವಾಸಿ ಬನಾನೆ ವಾಲಾ ಹೇ ಬಾಪ್. ಬಾಬಾ ಹೇಳ್ತಾರೆ ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಾ 21 ಜನ್ಮಗಳಿಗೋಸ್ಕರ. ಬಾಬಾ ಹೇಳ್ತಿದ್ದಾರೆ ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಾ 21 ಜನ್ಮಗಳಿಗೋಸ್ಕರ ಸ್ವರ್ಗವಾಸಿ ಆಗಬೇಕು ಅಂತ ಇಲ್ಲಿ ಮಾಡ್ತಿರೋವಂಥವ್ರು ಶಿವ ಬಾಬಾ. ಉನ್ಕೋ ಕಹಿ ಜಾತಾ ಹೆವೆನ್ಲಿ ಗಾಡ್ ಫಾದರ್ ಖುದ್ ಆಕರ್ ಕಹತೆ ಹೇ ಬಚ್ಚೋ ಹಮ್ ಪಹಲೆ ತುಮಕೋ ಶಾಂತಿಧಾಮ್ ಲೇ ಜಾऊंगा. ಬಾಬಾ ಹೇಳ್ತಿದ್ದಾರೆ ಶಿವಬಾಬನಿಗೆ ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ. ಸ್ವಯಂ ಬಂದು ಹೇಳ್ತಿದ್ದಾರೆ ನಾವು ಮೊದಲಿಗೆ ನಿಮ್ಗೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೇನೆ. ಮಾಲಿಕ್ ಹೈನಾ, ಶಾಂತಿಧಾಮ್ ಜಾಕರ್ ಫಿರ್ ಆಯಂಗೆ ಸುಖಧಾಮೆ ಪಾಠ ಬಜಾನೆ. ಬಾಬಾ ಹೇಳ್ತಾರೆ ನಾನು ಮಾಲೀಕ ತಾನೆ, ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮಕ್ಕೆ ಪಾತ್ರ ಮಾಡೋದಕ್ಕೋಸ್ಕರ ಬರ್ತೀರಾ ಅಂತ ಬಾಬಾ ಹೇಳ್ತಾರೆ. ಹಮ್ ಶಾಂತಿಧಾಮ್ ಜಾಯಂಗೆ ತೋ ಸಬ್ ಧರ್ಮ ವಾಲೆ ಶಾಂತಿಧಾಮ್ ಜಾಯಂಗೆ. ಬಾಬಾ ಹೇಳ್ತಾರೆ ನಾವು ಶಾಂತಿಧಾಮಕ್ಕೆ ಹೋದರೆ ಎಲ್ಲ ಧರ್ಮದವರು ಶಾಂತಿಧಾಮಕ್ಕೆ ಹೋಗ್ತಾರೆ. ಬುದ್ಧಿ ಮೇ ಯ ಸಾರಾ ಡ್ರಾಮಾ ಕಾ ಚಕ್ರ ರಖನಾ ಹೈ. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ಇದೆಲ್ಲ ನಾಟಕದ ಚಕ್ರ ಇಟ್ಕೊಳ್ಬೇಕು. ಹಮ್ ಸಬ್ ಜಾಯಂಗೆ ಶಾಂತಿಧಾಮ್, ಫಿರ್ ಹಮ್ ಹಿ ಪಹಲೆ ಆಕರ್ ಬಾಪ್ ಸೆ ವರ್ಸಾ ಪಾತೆ ಹೇ. ಬಾಬಾ ಹೇಳ್ತಾರೆ ನಾವೆಲ್ಲರೂ ಶಾಂತಿಧಾಮಕ್ಕೆ ಹೋಗ್ತೇವೆ, ನಾವೇ ಮೊದಲಿಗೆ ಬಂದು ತಂದೆಯಿಂದ ಆಸ್ತಿ ಪಡ್ಕೊಳ್ತೇವೆ. ಜಿಸ್ಸೆ ವರ್ಷಾ ಪಾನ ಹೋತಾ ಹೇ ಉನ್ಕೋ ಯಾದ್ ಜರೂರ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಯಾರಿಂದ ಆಸ್ತಿ ಪಡ್ಕೊಳ್ಬೇಕಾಗಿದೆಯೋ ಅವರನ್ನು ಅವಶ್ಯವಾಗಿ ನಾವು ನೆನ್ಪು ಮಾಡಬೇಕಾಗಿದೆ. ಬಚ್ಚೆ ಜಾನ್ತೆ ಹೇ ವರ್ಷಾ ಮಿಲ್ ಜಾಯೇಗಾ ತೋ ಫಿರ್ ಬಾಪ್ ಕೋ ಯಾದ್ ಭೂಲ್ ಜಾಯಂಗೆ. ಬಾಬಾ ಹೇಳ್ತಾರೆ ಆಸ್ತಿ ಸಿಕ್ಕ ಮೇಲೆ ನಾವು ತಂದೆಯನ್ನು ಮರ್ತು ಬಿಡ್ತೇವೆ. ವರ್ಷ ಬಹುತ್ ಸಹಜ ರೀತಿ ಮಿಲ್ತಾ ಹೇ. ಬಾಪ್ ಸಮ್ಮುಖ कहते ಮೇಟೆ ಬಚ್ಚೋ ತುಮಾರೆ ಜೋ ಭಿ ದೇಹಕ್ಕೆ ಸಂಬಂಧ ಹೇ ಸಬ್ ಭೂಲ್ ಜಾओ. ಬಾಬಾ ಹೇಳ್ತಾರೆ ಆಸ್ತಿ ಭಾಳ ಸಹಜ ರೀತಿಯಲ್ಲಿ ಮಕ್ಕಳಿಗೆ ಸಿಗ್ತದೆ. ಬಾಬಾ ಸುಮ್ಮುಖದಲ್ಲಿ ಹೇಳ್ತಾರೆ ಮಧುರ ಮಕ್ಕಳೇ ನಿಮ್ದು ಏನೆಲ್ಲ ದೇಹದ ಸಂಬಂಧ ಇದೆಯೋ ಅದೆಲ್ಲವನ್ನು ಮರ್ತು ಬಿಡಿ ಅಂಥೇಳಿ. ಅಭಿ ಕೊಯ್ ಭಿ ನಯಾ ಸಂಬಂಧ ನೈ ಜೋಡ್ನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದೋ ಹೊಸ ಸಂಬಂಧವನ್ನು ಈಗ ಜೋಡಿಸ್ಕೋಬೇಡಿ. ಅಗರ್ ಕೊಯ್ ಭಿ ಸಂಬಂಧ ಜೋಡೆಂಗೆ ತೋ ಫಿರ್ ಉನ್ಕೋ ಭೂಲ್ನಾ ಪಡೇಗಾ. ಬಾಬಾ ಹೇಳ್ತಾರೆ ತಿಳ್ಕೊಳ್ರಿ ಯಾವುದಾದ್ರೂ ಹೊಸ ಸಂಬಂಧವನ್ನು ನಾವು ಜೋಡಿಸ್ಕೊಂಡಿದ್ದೇ ಆದರೆ ಅದನ್ನು ಮರೆಯೋದು ಕಷ್ಟ ಅಂತಾರೆ ಬಾಬಾ. समझो बच्चा व बच्ची पैदा हुए तो वह भी मुसीबत हुई, एक्स्ट्रा याद पड़ीना. ತಿಳ್ಕೊಳ್ರಿ ಬಾಬಾ ಹೇಳ್ತಾರೆ ಮಗಳು ಅಥವಾ ಮಗನಿಗೋ ಜನ್ಮ ಆಯಿತು ಅಂತ ಇಟ್ಕೊಳ್ಳೋಣ ಅದು ಕಷ್ಟನೇ. ಯಾಕೆಂದರೆ ಎಕ್ಸ್ಟ್ರಾ ನೆನಪು ಮಾಡಬೇಕು ತಾನೇ ಅವ್ರನ್ನ. ಬಾಪ್ ಕತೆ ಸಬ್ಕೋ ಭೂಲ್ ಏಕೋ ಹಿ ಯಾದ್ ಕರ್ನ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಎಲ್ಲರನ್ನ ಮರೆತು ಒಬ್ಬ ತಂದೆಯನ್ನೇ ನೆನಪು ಮಾಡಿ. ವಹಿ ಹಮಾರ ಮಾತಾ ಪಿತಾ ಟೀಚರ್ ಗುರು ಆದಿ ಸಬ್ ಕುಚ್ ಹೈ. ಏಕ್ ಬಾಪ್ ಕೆ ಬಚ್ಚೆ ಹಮ್ ಭಾಯಿ ಬಹನ್ ಹೇ. ಬಾಬಾ ಹೇಳ್ತಾರೆ ಅವರೇ ನಮಗೆ ತಾಯಿ ತಂದೆ ಟೀಚರ್ ಗುರು ಎಲ್ಲವೂ ಅವರೇ. ಒಬ್ಬ ತಂದೆಯ ಮಕ್ಕಳು ನಾವೆಲ್ಲರೂ ಸೋದರ ಸೋದರಿಯರು. ಚಾಚಾ ಮಾಮ ಆದಿ ಕಾ ಕೊಯ್ ಸಂಬಂಧ ನಹಿ. ಬಾಬಾ ಹೇಳ್ತಾರೆ ಇಲ್ಲಿ ಚಾಚಾ ಮಾಮ ಇಲ್ಲಿ ಇದು ಯಾವುದೇ ಸಂಬಂಧ ಇಲ್ಲ. ಇಲ್ಲಿ
यह एक ही समय है जबकि भाई बहन का संबंध ही रहता है. ಬಾಬಾ ಹೇಳ್ತಾರೆ ಇಲ್ಲಿ ಒಂದೇ ಸಂಬಂಧ, ಸೋದರ ಸೋದರಿಯರ ಸಂಬಂಧ. ಬ್ರಹ್ಮ के बच्चे शिव बाबा के बच्चे भी है तो ಪೋತ್ರೆ ಪೋತ್ರೆಯಾ भी है. ಬ್ರಹ್ಮನ ಮಕ್ಕಳು ಬಾಬಾ ಹೇಳ್ತಾರೆ ಶಿವಬಾಬನ ಮಕ್ಕಳು ಅಂದಮೇಲೆ ನಾವು ಮೊಮ್ಮಕ್ಕಳಾದ್ವಿ ಅಂತ. ಬ್ರಹ್ಮನಿಗೆ ಮಕ್ಕಳು, ಶಿವಬಾಬನಿಗೆ ಮೊಮ್ಮಕ್ಕಳು. ये तो पक्का बुद्धि में याद आता है ना, ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಹೇಳ್ತಾರೆ ಇದು ಪಕ್ಕಾ ನೆನಪು ಬರ್ತದಲ್ವ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಸ್ವದರ್ಶನ ಚಕ್ರಧಾರಿ तुम बच्चे चलते फिरते बनते हो. ಬಾಬಾ ಹೇಳ್ತಾರೆ ಸ್ವದರ್ಶನ ಚಕ್ರಧಾರಿ ನೀವು ಮಕ್ಕಳು ನಡೀತಾ ಓಡಾಡ್ತಾ ಆಗ್ತೀರ. तुम बच्चे इस समय चैतन्य लाइट हाउस हो. तुम्हारे एक आंख में मुक्तिधाम, दूसरे आंख में जीवन मुक्तिधाम है. ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈ ಸಮಯದಲ್ಲಿ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ. ನಿಮ್ಮ ಒಂದು ಕಣ್ಣಲ್ಲಿ ಮುಕ್ತಿಧಾಮ ಇದ್ದರೆ ಇನ್ನೊಂದು ಕಣ್ಣಲ್ಲಿ ಜೀವನ್ ಮುಕ್ತಿಧಾಮ. ಲೈಟ್ ಹೌಸ್ ಜಡ್ ಹೋತೆ ತುಮ್ ಹೋ ಚೈತನ್ಯ. ಬಾಬಾ ಹೇಳ್ತಾರೆ ಆ ಲೈಟ್ ಹೌಸು ಜಡ ಇದ್ದರೆ ನಾವೆಲ್ಲ ಚೈತನ್ಯ ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. तुम्हें ज्ञान का नेत्र मिला है, तुम ज्ञानवान बन सबको रास्ता दिखाते हो. ಬಾಬಾ ಹೇಳ್ತಾರೆ ನಿಮಗೆ ಜ್ಞಾನದ ಕಣ್ಣು ಸಿಕ್ಕಿದೆ, ನೀವು ಜ್ಞಾನವಂತರಾಗಿ ಎಲ್ರಿಗೂ ದಾರಿ ತೋರಿಸ್ತೀರ. ಬಾಪ್ ಭಿ ತುಮೇ ಪಡಾ ರಹೆ ಹೇ, ತುಮ್ ಜಾನ್ತೆ ಹೋ ಯಹ ದುಃಖಧಾಮ ಹೇ. ಬಾಬನೇ ನಮಗೆ ಓದಿಸ್ತಿದ್ದಾರೆ, ನಾವು ಕೂಡ ತಿಳ್ಕೊಂಡಿದ್ದೇವೆ ಇದು ದುಃಖಧಾಮ. ಹಮ್ ಅಭಿ ಸಂಗಮ್ ಪರ್ ಹೇ ಬಾಕಿ ಸಾರಿ ದುನಿಯಾ ಕಲಿಯುಗ ಮೇ ಹೇ. ಬಾಬಾ ಹೇಳ್ತಾರೆ ನಾವೀಗ ಸಂಗಮ್ ಯುಗದಲ್ಲಿದ್ದೀವಿ, ಇಡೀ ಜಗತ್ತು ಕಲಿಯುಗದಲ್ಲಿದೆ. संगम पर बाप बच्चों के साथ बैठ बात करते हैं और बच्चे ही यहाँ आते हैं. ಸಂಗಮ ಯುಗದಲ್ಲಿ ಸ್ವಯಂ ತಂದೆ ಬಂದು ಮಕ್ಕಳ ಜೊತೆಗೆ ಮಾತಾಡ್ತಾರೆ, ಜೊತೆಗೆ ನಾವು ಮಕ್ಕಳೇ ಎಲ್ಲಿ ಬರ್ತೇವೆ. ಕೊಯ್ ಕೊಯ್ ಲಿಖತೆ ಹೇ ಬಾಬಾ ಫಲಾನೆ ಕೋ ಲೇ ಆವೆ, ಅಚ್ಚಾ ಹೇ ಗುಣ ಉಠಾಯೇಗಾ ಶಾಯದ್ ತೀರ್ ಲಗ್ ಜಾಯ್. ಕೆಲವು ಮಕ್ಕಳು ಬಾಬನಿಗೆ ಲೆಟ್ರ್ ಬರೀತಾರಂತೆ, ಬಾಬಾ ನಾವು ಇಂಥವ್ರನ್ನ ಕರ್ಕೊಂಡು ಬರೋದಾ ನಿನ್ನ ಹತ್ರ ನಿನ್ನ ಮಿಲನ ಮಾಡಲಿಕ್ಕೆ ಅಂದಾಗ ಬಾಬನು ಹೇಳ್ತಾರೆ ಒಳ್ಳೆಯದು, ಗುಣ ಆರಿಸ್ಕೊಳ್ಬೇಕು ಅಂತ. ಮೋಸ್ಟ್ಲಿ ಅವ್ರಿಗೂ ಬಾಣ ನಾಟ್ಬೋದಲ್ವಾ. तो बाबा को भी रहम पड़ता है, हो सकता है कल्याण हो जाए. ಕೆಲವೊಂದು ಸಲ ಬಾಬನಿಗೂ ಕೂಡ ದಯೆ ಬರ್ತದೆ, ಹೀಗೂ ಆಗ್ಬೋದು. ಒಂದೊಂದು ಸಲ ಬಾಬಾ ಹೇಳ್ತಾರೆ ಅವ್ರ ಕಲ್ಯಾಣನೂ ಆಗ್ಬೋದು. ತುಂಬ ಬಚ್ಚೆ ಜಾನ್ತೆ ಹೋ ಯಹ ಹೇ ಪುರುಷೋತ್ತಮ ಸಂಗಮ ಯುಗ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗ. ಈ ಸಮಯ ही तुम पुरुषोत्तम बनते हो. कलयुग में सब है कनिष्ठ पुरुष, जो उत्तम पुरुष लक्ष्मी नारायण को नमन करते हैं. ಈ ಸಮಯದಲ್ಲೇ ನೀವು ಪುರುಷೋತ್ತಮರಾಗ್ತೀರಾ. ಕಲಿಯುಗದಲ್ಲಿ ಬಾಬಾ ಹೇಳ್ತಾರೆ ಕನಿಷ್ಠ ಪುರುಷರು ಯಾರು ಉತ್ತಮ ಪುರುಷರಿದ್ದಾರೆ ಅವರು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡ್ತಾರೆ. ಸತ್ಯುಗ ಮೇ ಕೋಯಿ ಭೀ ಕಿಸ್ಕೋ ನಮನ್ ನೈ ಕರ್ತೆ. ಸತ್ಯುಗದಲ್ಲಿ ಯಾರೂ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಯಹಾ ಕಿ ಯಸ ಬಾತೆ ವಹಾ ಹೋತಿ ನಹಿ. ಬಾಬಾ ಹೇಳ್ತಾರೆ ಸಂಗಮ ಯುಗದ ಯಾವುದೇ ಮಾತುಗಳು ಸತ್ಯುಗದಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಯಬಿ ಬಾಪ್ ಸಮझाते हैं अच्छी रीति बाप की याद में रह सर्विस करेंगे तो आगे चल तुमको साक्षात्कार भी होते रहेंगे. ಇದನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ಬಾಬನ ನೆನಪಿನಲ್ಲಿ ಇರ್ತಾರೋ ಮತ್ತು ನೆನಪಿನಲ್ಲಿ ಇದ್ಕೊಂಡು ಸೇವೆ ಮಾಡ್ತಾರೋ ಮುಂದೆ ಹೋದ ಹಾಗೆ ಅವರಿಗೆ ಸಾಕ್ಷಾತ್ಕಾರನೂ ಕೂಡ ಆಗ್ತಾ ಹೋಗ್ತದೆ. ತುಮ್ ಕೋಯಿ ಕಿ ಭಿ ಭಕ್ತಿ ಆದಿ ನೈ ಕರ್ತೆ ಹೋ, ತುಮಕೋ ಬಾಪ್ ಸಿರ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ನೀವು ಯಾರದೇ ಭಕ್ತಿ ಕೂಡ ಮಾಡೋದಿಲ್ಲ, ಸ್ವಯಂ ಪರಮಾತ್ಮ ನಿಮಗೆ ಓದಿಸ್ತಾರೆ. तुमको बाप सिर पढ़ाते हैं, घर बैठे आप ही साक्षात्कार आदि होते रहते हैं. बहुतों को ब्रह्मा का साक्षात्कार होता है, उनको साक्षात्कार के लिए कोई पुरुषार्थ नहीं करते. ಬಾಬಾ ಹೇಳ್ತಾರೆ ಕೆಲವರಿಗೆ ಮನೇಲಿ ಕುತ್ಕೊಂಡಾಗಲೇ ಸಾಕ್ಷಾತ್ಕಾರ ಆಗಿಬಿಡ್ತದೆ, ಕೆಲವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ. ಅವ್ರಿಗೆ ಸಾಕ್ಷಾತ್ಕಾರಕ್ಕೋಸ್ಕರ ಯಾವುದೇ ಪುರುಷಾರ್ಥ ಮಾಡೋ ಅವಶ್ಯಕತೆ ಇಲ್ಲ. बेहद का बाप इन द्वारा साक्षात्कार कराते हैं. भक्ति मार्ग में जो जिसमें जैसी भावना रखते हैं उसका साक्षात्कार होता है. ಬಾಬಾ ಒಂದು ಮಾತು ಹೇಳ್ತಾರೆ, ಬೇಹದ್ದಿನ ತಂದೆ ಇವ್ರ ಮೂಲಕ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಯಾರಲ್ಲಿ ಯಾವ ರೀತಿ ಭಾವನೆ ಇರ್ತದೋ ಅವ್ರದ್ದು ಸಾಕ್ಷಾತ್ಕಾರ ಆಗ್ತದೆ. ಅಭಿ ತುಮಾರಿ ಭಾವನಾ ಸಬ್ಸೆ ಊಂಚೆತೆ ಊಂಚ ಬಾಪ್ ಮೇ ಹೇ. ಈಗ ಬಾಬಾ ಹೇಳ್ತಾರೆ ನಿಮ್ಮ ಭಾವನೆ ಎಲ್ಲಕ್ಕಿಂತ ಶ್ರೇಷ್ಠ ತಂದೆಯ ಜೊತೆಗಿದೆ. तो बिगर मेहनत बाप साक्षात्कार कराते रहते हैं. ಬಾಬಾ ಹೇಳ್ತಾರೆ ಕಷ್ಟ ಇಲ್ಲದೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾ ಇರ್ತಾರೆ. ಶುರು ಮೇ ಕಿತ್ನಾ ಧ್ಯಾನ್ ಮೇ ಜಾತೆ, ಆಪೇ ಹಿ ಆಪಸ್ ಮೇ ಬೈಟ್ ಧ್ಯಾನ್ ಮೇ ಚಲೆ ಜಾತೆ. ಬಾಬಾ ಹೇಳ್ತಾರೆ ಯಜ್ಞದ ಆದಿಯಲ್ಲಿ ಎಷ್ಟು ಜನ ತಾವೇ ಧ್ಯಾನದಲ್ಲಿ ಹೋಗ್ಬಿಡ್ತಿದ್ರು, ತಮಗೆ ತಾವೇ ಕುತ್ಕೊಂಡಾಗ್ಲೇ ಧ್ಯಾನದಲ್ಲಿ ಹೋಗ್ಬಿಡ್ತಿದ್ರು. ಕೊಯ್ ಭಕ್ತಿ ತೋಡಿ ಕಿ ಬಚ್ಚೆ ಕಭಿ ಭಕ್ತಿ ಕರ್ತೆ ಹೇ ಕ್ಯಾ. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಆಗ್ತಿತ್ತು ಅಂದರೆ ಅವ್ರೇನು ಭಕ್ತಿ ಮಾಡಿದ್ರೇನು ಅಥವಾ ಭಕ್ತಿ ಮಾಡ್ತಿದ್ರಾ ಅಂತ ಕೇಳ್ತಾರೆ ಬಾಬಾ.
जिसे एक खेल हो गया था, चलो वैकुंठ चले, एक दो को देखते चले जाते थे। जैसे एक खेल हो गया था, चलो वैकुंठ चलो, एक दो को देख के चले जाते थे। जो कुछ भी ಫಾಸ್ಟ್ हुआ वो फिर ರಿಪೀಟ್ होंगे। ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಒಂದು ರೀತಿಯಾದ ಆಟ ಆದಂಗೆ ಆಗಿಬಿಟ್ಟಿತ್ತು. ಎಲ್ಲರೂ ನಡೀರಿ ವೈಕುಂಠಕ್ಕೆ ಅಂತ ಧ್ಯಾನದಲ್ಲಿ ಕೂತ್ಕೊಂಡಾಗ ವೈಕುಂಠಕ್ಕೆ ಹೋಗ್ಬಿಡ್ತಿದ್ರು ಎಲ್ಲರೂ, ಒಬ್ರಿನೊಬ್ರು ನೋಡ್ತಾ ಹೋಗ್ಬಿಡ್ತಿದ್ರು. ಬಾಬಾ ಹೇಳ್ತೀರಿ ಏನು ಕಳೆದು ಹೋಯಿತು ಅದು ಮತ್ತೆ ರಿಪೀಟ್ ಆಗ್ತದೆ. तुम जानते हो हम ही इस धर्म के थे, सतयुग में पहले पहले यह धर्म है, इनमें बहुत सुख है. ನೀವು ತಿಳ್ಕೊಂಡಿದ್ದೀರಾ, ನಾವೇ ಈ ಧರ್ಮದಲ್ಲಿದ್ವಿ, ಸತ್ಯುಗದಲ್ಲಿ ಮೊದಲಿಗೆ ಈ ಧರ್ಮ ಇತ್ತು, ಇದರಲ್ಲಿ ಬಹಳಷ್ಟು ಸುಖ ಇತ್ತು. ಫಿರ್ ಧೀರೆ ಧೀರೆ ಕಲಾಯಿ ಕಮ್ ಹೋತಿ ಜಾತಿ ಹೇ, ಆಮೇಲೆ ನಿಧಾನವಾಗಿ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಜೋ ಸುಖ ನಯೇ ಮಕಾನ್ ಮೇ ಹೋತಾ ಹೇ वो ಪುರಾನೆ में नहीं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಯಾವ ಸುಖ ಹೊಸ ಮನೆಯಲ್ಲಿದೆಯೋ ಅದು ಹಳೆ ಮನೆಯಲ್ಲಿಲ್ಲ. ಥೋಡೆ ಸಮಯಕ್ಕೆ ಬಾದ್ ವ ಬಬಕಾ ಕಮ್ ಹೋ ಜಾತಾ ಹೇ, ಸ್ವಲ್ಪ ಸಮಯದ ನಂತರ ಅದು ಆಡಂಬರ ಎಲ್ಲ ಕಡಿಮೆ ಆಗಿಬಿಡ್ತದೆ. ಸ್ವರ್ಗ ಅವ್ರ ನರಕ ಮೇ ತೋ ಬಹುತ್ ಫರ್ಕ್ ಹೈನಾ, ಕಹಾ ಸ್ವರ್ಗ ಕಹಾ ಯಾ ನರಕ. ಬಾಬಾ ಹೇಳ್ತಾರೆ ಸ್ವರ್ಗ ನರಕಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆಯಲ್ವಾ, ಎಲ್ಲಿಯ ಸ್ವರ್ಗ ಎಲ್ಲಿಯ ಈ ನರಕ. ತುಮ್ ಖುಷಿ ಮೇ ರಹತೆ ಹೋ, ಯಹ ಭಿ ಜಾನ್ತೆ ಹೋ ಬಾಪ್ ಕಿ ಯಾದ್ ಭಿ ಪಕ್ಕಿ ठहरेगी ना. ಬಾಬಾ ಹೇಳ್ತಾರೆ ನೀವು ಖುಷಿಯಲ್ಲಿರ್ತೀರಾ, ಇದು ಕೂಡ ತಿಳ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ ತಂದೆಯ ನೆನಪು ಕೂಡ ಪಕ್ಕ ಉಳ್ಕೊಳ್ತದಲ್ವಾ. ಹಮ್ ಆತ್ಮ ಹೇ ಯಹಿ ಭೂಲ್ ಜಾತೆ ಹೇ ತೋ ಫಿರ್ ದೇಹಾಭಿಮಾನ ಮೇ ಆ ಜಾತೆ. ಬಾಬಾ ಹೇಳ್ತಾರೆ ನಾನು ಆತ್ಮ ಅನ್ನೋದೇ ಮರ್ತು ಬಿಡ್ತೀವಲ್ಲ, ಯಾವಾಗ ಮರಿತೀವೋ ಆವಾಗ ದೇಹಾಭಿಮಾನದಲ್ಲಿ ಬಂದುಬಿಡ್ತೇವೆ. यहाँ बैठे हो तो भी कोशिश करके अपने को आत्मा निश्चय करो तो बाप की याद भी रहेगी. ಬಾಬಾ ಹೇಳ್ತಾರೆ ಇಲ್ಲಿ ಕುತ್ಕೊಂಡಿದ್ರು ಕೂಡ ಪ್ರಯತ್ನ ಪಟ್ಟಾದರೂ ನಿಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ, ಆಗ ಬಾಬನ ನೆನಪು ಕೂಡ ಬರ್ತದೆ. ದೇಹ ಮೇ ಆನೆ ಸೆ ಫಿರ್ ದೇಹಕ್ಕೆ ಸಬ್ ಸಂಬಂಧ ಯಾದ್ ಆಯೆಂಗೆ, ಏಕ್ ಲಾ ಹೇ. ಬಾಬಾ ಹೇಳ್ತಾರೆ ದೇಹದಲ್ಲಿ ಬರೋದರಿಂದ ನಂತರ ದೇಹದ ಸಂಬಂಧ ಎಲ್ಲ ನೆನಪು ಬಂದುಬಿಡ್ತಿದೆ, ಇದೊಂದು ನಿಯಮ ಅಂತಾರೆ ಬಾಬಾ. तुम गाते भी हो मेरा तो एक बाबा दूसरा न कोई, ಬಾಬಾ ಹಮ್ ಬಲಿಹಾರ್ ಜಾಯಂಗೆ. ಬಾಬಾ ಹೇಳ್ತಾರೆ ನೀವು ಗಾಯನ ಮಾಡ್ತಾ ಹೋಗ್ತೀರಾ, ನನ್ನವರಂತೂ ಒಬ್ಬ ಶಿವಬಾಬಾ ಬೇರೆ ಯಾರೂ ಇಲ್ಲ, ನಾನು ಆ ಬಾಬನಿಗೆ ಬಲಿಹಾರಿಯಾಗಿಬಿಡ್ತೀನಿ. ವಾ ಅಭಿ ಸಮಯ ಹೇ ಏಕ್ ಕೋ ಹಿ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಈಗ ಅದೇ ಸಮಯ ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆಂಕೋ ಸೆ ಬಲ್ ಕಿಸ್ಕೋ ಭಿ ದೇಖೋ ಗುಮೋ ಫಿರ್ ಸಿರ್ಫ್ ಆತ್ಮಕ್ಕೋ ಬಾಪ್ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಕಣ್ಣಿನಿಂದ ನೀವು ಯಾರನ್ನಾದರೂ ನೋಡ್ಬೋದು, ಅದು ವಸ್ತು ಇರಲಿ ವ್ಯಕ್ತಿ ಇರ್ಬೋದು, ತಿರುಗ್ರಿ ಎಲ್ಲಾದರೂ ಹೋಗಿ, ಆದರೆ ಕೇವಲ ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಬೇಕು. ಶರೀರ ನಿರ್ವಾರ್ಥ ಕರ್ಮ ಭಿ ಕರ್ನಾ ಹೈ, परंतु हाथों से काम करते दिल बाप की याद में रहे, आत्मा को अपने माशिक को ही याद करना है. ಬಾಬಾ ಹೇಳ್ತಾರೆ ಶರೀರ ನಿರ್ವಹಣೆಗಂತೂ ಕೆಲಸ ಮಾಡಲೇಬೇಕು, ಆದರೆ ಕೈಯಿಂದ ಕೆಲಸ ಮಾಡಿ ಹೃದಯದಲ್ಲಿ ತಂದೆಯ ನೆನಪಿರಲಿ, ಆತ್ಮಕ್ಕೆ ತನ್ನ ಪ್ರಿಯತಮನನ್ನು ನೆನಪು ಬರಬೇಕು. कोई की किसी सखी से प्रीत हो जाती है तो फिर उनकी याद ठहर जाती है. ಬಾಬಾ ಹೇಳ್ತಾರೆ ಯಾರಿಗಾದ್ರೂ ಅವ್ರ ಫ್ರೆಂಡ್ ನೆನಪಾಗ್ಬಿಟ್ರೆ ಬಾಬಾ ಹೇಳ್ತಾರೆ ಅವ್ರ ನೆನಪೇ ಕುತ್ಕೊಂಡ್ಬಿಡ್ತದೆ. ಫಿರ್ ವಹ ರಗ್ ಟೂಟ್ನೆ ಮೇ ಬಡಿ ಮುಷ್ಕಿಲಾತ್ ಹೋತಿ ಹೈ. ಆ ಫ್ರೆಂಡ್ ಮೇಲೆ ಪ್ರೀತಿ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ಆ ಮೋಹ ದೂರ ಆಗ್ಲಿಕ್ಕೆ ಭಾಳ ಕಷ್ಟ. ಪೂछते ಬಾಬಾ ಯಾ ಕ್ಯಾ ಹೈ, ಅರೆ ನಾಮ ರೂಪ ಮೇ ಕ್ಯೂ ಫಸ್ತೆ ಹೋ. ಬಾಬನಿಗೆ ಕೇಳ್ತಾರಂತೆ ಬಾಬಾ ಏನಿದು ಅಂತ. ಅರೆ ನಾಮರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಏಕ್ ತೋ ತುಮ್ ದೇಹಾಭಿಮಾನಿ ಬಂತೆ ಹೋ, फिर दूसरा फिर तुम्हारा कोई फास्ट का हिसाब किताब है वह धोखा देता है. ಬಾಬಾ ಹೇಳ್ತಾರೆ ಒಂದೂ ನೀವು ದೇಹಾಭಿಮಾನಿಗಳಾಗ್ಬಿಡ್ತೀರ, ಎರಡನೇದು ನಿಮ್ಮದೇನಾದರೂ ಹಿಂದಿನ ಲೆಕ್ಕಾಚಾರಗಳೇನಾದರೂ ಇದ್ದರೆ ಅದು ಕೂಡ ನಿಮಗೆ ಮೋಸ ಮಾಡ್ತದೆ. ಬಾಪ್ ಕಾತಿ ನಾಂಕೋ ಸೆ ಜೋ ಕುಚ್ ದೇಖ್ತೆ ಹೋ ಉನ್ಸೆ ಬುದ್ಧಿ ನ ಜಾಯ್. ಬಾಬಾ ಹೇಳ್ತಾರೆ ಕಣ್ಣುಗಳಿಂದ ಏನೆಲ್ಲ ನೋಡ್ತಿರೋ ಯಾವುದ್ರ ಕಡೆನೂ ಬುದ್ಧಿ ಹೋಗಬಾರ್ದು. ತುಮಾರಿ ಬುದ್ಧಿ ಮೇ ಯಾ ರಹೆ ಕಿ ಹಮ್ಕೋ ಶಿವಬಾಬಾ ಪಡಾತೆ ಹೇ. ನಿಮ್ಮ ಬುದ್ಧಿಯಲ್ಲಿ ಇದೇ ಇರಬೇಕು, ನಮಗೆ ಶಿವಬಾಬಾ ಓದಿಸ್ತಾರೆ. ಐಸೆ ಬಹುತ್ ಬಚ್ಚೆ ಹೇ ಜೋ ಯಹಾ ಬೈಟೆ ಭಿ ಬಾಪ್ ಕೋ ಕಭಿ ಯಾದ್ ನಹೀ ಕರ್ತೆ. ಈ ರೀತಿ ಭಾಳ ಜನ ಮಕ್ಕಳಿದ್ದಾರೆ ಬಾಬನ ಮುಂದೆ ಕೂತ್ಕೊಂಡಿರ್ತಾರೆ, ಆದರೂ ಅವ್ರು ಶಿವಬಾಬನ ನೆನಪು ಮಾಡೋದೇ ಇಲ್ಲ. ಕೈ ತೋ ಯಹಾ ಬೈಟೆ ಭಿ ಯಾದ್ ಮೇ ನಹೀ ರಹ ಸಕ್ತೆ. ಕೆಲವ್ರು ಇಲ್ಲಿ ಕೂತ್ಕೊಂಡಿದ್ರು ಬಾಬಾ ನೆನಪಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. तो अपने को देखना चाहिए हमने कितना शिव बाबा को याद किया, नहीं तो चार्ट में रोला पड़ जाएगा. ಅಂದಮೇಲೆ ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ನಾನೆಷ್ಟು ಇವತ್ತು ಬಾಬಾ ನೆನಪು ಮಾಡಿದೆ, ಬಾಬಾ ನೆನಪು ಎಷ್ಟು ಬಂತು ನನಗೆ, ಇಲ್ಲಾಂದರೆ ಚಾರ್ಟ್ನಲ್ಲಿ ಎಲ್ಲ ಏರಾಪೇರಿ ಆಗಿಬಿಡ್ತದೆ ಅಂತಾರೆ ಬಾಬಾ.
ಭಗವಾನ್ ಕತೆ ಮೇಟೆ ಬಚ್ಚೋ ಮುಜೆ ಯಾದ್ ಕರೋ. ಇಲ್ಲಿ ಭಗವಂತ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ ನನ್ನ ನೆನ್ಪು ಮಾಡಿ. ಅಪ್ನೆ ಪಾಸ್ ನೋಟ್ ಕರೋ, जब चाहे याद में बैठ जाओ, खाना खाकर चक्कर लगाए 10-15 मिनट आकर बैठ जाओ याद में, क्योंकि यहाँ कोई ಗೋರಖ್ ದಂಧಾ ತೋ ನಹಿ. ಬಾಬಾ ನಾವು ಮಕ್ಕಳಿಗೆ ನೆನ್ಪು ಮಾಡೋ ಯುಕ್ತಿ ಹೇಳ್ಕೊಡ್ತಾರೆ. ಏನು, ನಿಮ್ಮ ಹತ್ರ ಒಂದು ನೋಟ್ ಮಾಡ್ಕೊಳ್ಳಿ, ಯಾವಾಗ ಬೇಕೋ ಆವಾಗ ಬಂದು ಕುತ್ಕೊಂಡು ನನ್ನ ನೆನ್ಪು ಮಾಡಿ. ಊಟ ಮಾಡಿ, ಬಾಬಾ ಹೇಳ್ತಾರೆ ಒಂದು ರೌಂಡ್ ಚಕ್ರ ಹಾಕಿ 10-15 ನಿಮಿಷ ಒಂದು ರೌಂಡ್ ಹಾಕಿ ಬಾಬಾ ಹೇಳ್ತಾರೆ ನಾನು ನೆನಪಲ್ಲಿ ಬಂದು ಕುತ್ಕೊಂಬಿಡಿ. ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೇ ಉದ್ಯೋಗ ವ್ಯವಹಾರ ಇರೋದಿಲ್ಲ. ಅಂದರೆ ಮೌಂಟ್ ಅಬುಕ್ಕೆ ನಾವು ಹೋದಾಗ ಅಲ್ಲಿ ಯಾವುದೇ ಉದ್ಯೋಗ ವ್ಯವಹಾರ ಇರೋದಿಲ್ಲ. ಅದಕ್ಕೆ ಬಾಬಾ ಅಲ್ಲೇನು ಹೇಳ್ತಾರೆ, ಊಟ ಮಾಡಿದ್ರಾ ಒಂದು 10-15 ನಿಮಿಷ ಒಂದು ರೌಂಡ್ ಹಾಕಿಬಿಡಿ, ರೌಂಡ್ ಹಾಕಿ ಬಂದು ಕುತ್ಕೊಂಡ್ಬಿಡಿ ಬಾಬನ ನೆನಪಲ್ಲಿ ಅಂತ. ಫಿರ್ ಭಿ ಜೋ ಕಾಮ್ ಕಾಜ್ ಚೋಡ್ಕರ್ ಆಯೇ ಹೋ ವ ಕೊಯ್ ಕಿ ಬುದ್ಧಿ ಮೇ ಆತಾ ರಹತಾ ಹೈ. ಮತ್ತೇನು ಹೇಳ್ತಾರೆ ಬಾಬಾ ಅಂದರೆ, ಕೆಲವರು ಕೆಲಸ ಕಾರ್ಯ ಬಿಟ್ಟು ಬಂದಿರ್ತಾರೆ ಬಾಬನ ಹತ್ರ, ಆದರೂ ಕೂಡ ಕೆಲವರಿಗೆ ಅದು ಬುದ್ಧಿಯಲ್ಲಿ ನೆನಪು ಬರ್ತಾ ಇರ್ತದೆ. ಬಡಿ ಜಬರ್ದಸ್ತ್ ಮಂಜಿಲ್ ಹೇ ತಬ್ ಬಾಬಾ ಖಾತೆ ಅಪ್ನಿ ಜಾಂಚ್ ಕರೋ. ಗುರಿ ಭಾಳ ಶ್ರೇಷ್ಠ ಆಗಿದೆ ಅಂತಾರೆ ಬಾಬಾ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಬಿಡಿ. ये तुम्हारा मोस्ट ವ್ಯಾಲ್ಯೂಯಬಲ್ ಟೈಮ್ है, ಭಕ್ತಿ ಮಾರ್ಗ में तुमने कितना टाइम वेस्ट किया. ಬಾಬಾ ಹೇಳ್ತಾರೆ ನಿಮ್ಗೆ ಬಹಳಷ್ಟು ಬೆಲೆ ಬಾಳುವಂಥ ಸಮಯ ಇದು. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಟೈಮ್ ಹಾಳು ಮಾಡಿದ್ರಿ. ದಿನ ಪ್ರತಿದಿನ ಗಿರ್ತೆ ಹಿ ರಹತೆ ಹೇ. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಬೀಳ್ತಾನೆ ಇದ್ದಾರೆ. ಶ್ರೀಕೃಷ್ಣ ಕಾ ದೀದಾರ್ ಹುआ बहुत ಖುಷಿ हो जाती है, मिलता तो कुछ भी नहीं. ತಿಳ್ಕೊಳ್ಳಿ, ಬಾಬಾ ಹೇಳ್ತಾರೆ ಕೃಷ್ಣನ ಸಾಕ್ಷಾತ್ಕಾರ ಆಯಿತು ಅಂತ ಇಟ್ಕೋಣ, ಏನೂ ಲಾಭನೇ ಇಲ್ಲ ಅಲ್ವಾ, ಏನೂ ಸಿಗೋದು ಇಲ್ಲ ಅಲ್ಲಿ. बाप का वर्षा तो एक ही बार मिलता है, अब बाप कहते मेरी याद में रहो तो तुम्हारे जन्म जन्मांतर के पाप कट जाए. ಶಿವಬಾಬಾ ಹೇಳ್ತಾರೆ ತಂದೆ ಆಸ್ತಿ ಅಂತೂ ಒಂದೇ ಬಾರಿ ನಮಗೆ ಸಿಗ್ತದೆ. ಈಗ ಬಾಬಾ ಏನು ಹೇಳ್ತಾರೆ, ನನ್ನ ನೆನಪಿನಲ್ಲಿರಿ, ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಎಲ್ಲ ಕಟ್ಟಾಗ್ಬಿಡ್ತದೆ. स्वर्ग का पासपोर्ट उन्हीं बच्चों को मिलता है जो याद में रह अपने विकर्मों को विनाश कर कर्मातीत अवस्था को पाते हैं. ಬಾಬಾ ಹೇಳ್ತಾರೆ ಸ್ವರ್ಗದ ಪಾಸ್ಪೋರ್ಟ್ ಯಾರಿಗೆ ಸಿಗ್ತದೆ, ಯಾವ ಮಕ್ಕಳಿಗೆ ಸಿಗ್ತದೆ ಅಂದರೆ, ಯಾರು ನೆನಪಿನಲ್ಲಿದ್ದು ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ತಾರೆ, ಅಂದರೆ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತಾರೆ. ನೈ ತೋ ಬಹುತ್ ಸಜಾ ಖಾನಿ ಪಡ್ತಿ ಹೈ. ಬಾಬಾ ಅವ್ರು ಭಿ ರಾಯ್ ದೇತೆ, ಅಪ್ನೆ ತಾಜ್ ವ ತಖ್ತ್ ಕಾ ಫೋಟೋ ಅಪ್ನೆ ಪಾಕೆಟ್ ಮೇ ರಖ್ ದೋ ತೋ ಯಾದ್ ರಹೇಗಿ. ಬಾಬಾ ಹೇಳ್ತಾರೆ ಇಲ್ಲಾಂದರೆ ಭಾಳ ಶಿಕ್ಷೆ ಪಡ್ಕೋಬೇಕಾಗ್ತದೆ. ಬಾಬಾ ಇಲ್ಲಿ ಒಂದು ಸಲಹೆ ಕೊಡ್ತಾರೆ ಮಕ್ಕಳಿಗೆ, ನೀವು ಕಿರೀಟ ಹಾಕ್ಕೊಂಡಿರೋದು, ಸಿಂಹಾಸನದಲ್ಲಿ ಕುತ್ಕೊಂಡಿರೋದು ಒಂದು ಫೋಟೋ ಇಟ್ಕೊಳ್ರಿ, ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಬಿಡಿ. ಅದನ್ನು ಅದು ನೆನ್ಪು ಬರ್ತದೆ. ಅದನ್ನು ನೋಡಿದಾಗ ಒಮ್ಮೆ ಓ ನಾನು ಸಿಂಹಾಸನ ಅಧಿಕಾರಿ ಆಗ್ತೀನಿ, ಶಿವಬಾಬಾ ನನ್ನನ್ನು ಕಿರೀಟಧಾರಿಯನ್ನಾಗಿ ಮಾಡಿದ್ದಾರೆ, ಈ ಥರ ನೆನಪು ಬರ್ತದೆ ಬಾಬಂದು. ಇನ್ಸೆ ಹಮ್ ಯಾ ಬಂತೆ ಹೇ ಜಿತ್ನಾ ದೇಖೆಂಗೆ ಉತ್ನಾ ಯಾದ್ ಕರೆಂಗೆ. ಬಾಬಾ ಹೇಳ್ತಾರೆ ಇದರಿಂದ ನಾವು ಈ ರೀತಿ ಆಗ್ತೇವೆ. ಎಷ್ಟು ಅದನ್ನು ನೋಡ್ತೀವಿ, ಆ ಫೋಟೋವನ್ನು ನೋಡಿದಾಗೊಮ್ಮೆ ನಮಗೆ ಓ ನಾವು ಈ ರೀತಿ ಆಗ್ತೇವೆ, ಬಾಬಾ ನಮ್ಮನ್ನು ಈ ರೀತಿ ಮಾಡ್ತಾರೆ ಅನ್ನೋ ಸ್ಮೃತಿ ಬರ್ತದೆ ತಾನೆ. ಫಿರ್ ಉಸ್ಮೆ ಹಿ ಮೋಹ ಲಗ್ ಜಾಯೇಗಾ ಹಮ್ ಯಾ ಬನ್ ರಹೆ ಹೇ ನರ್ ಸೆ ನಾರಾಯಣ್ ಚಿತ್ರ ದೇಖ್ಕರ್ ಖುಷಿ ಹೋಂಗೆ. ಬಾಬಾ ಹೇಳ್ತಿದ್ದಾರೆ ಅವಾಗ ಅದರಲ್ಲಿನೇ ಮೋಹ ತುಂಬ್ಕೊಂಡ್ಬಿಡ್ತೇವೆ. ನಾನು ಹಿಂಗೆ ಆಗ್ತಿದ್ದೇನೆ, ನರನಿಂದ ನಾರಾಯಣ ಚಿತ್ರ ನೋಡಿದಾಗೊಮ್ಮೆ ನನಗೆ ಖುಷಿ ಆಗ್ತದೆ, ಓ ನಾನು ನಾರಾಯಣ ಆಗ್ತೇನೆ ಅಥವಾ ನಾನು ಲಕ್ಷ್ಮಿ ಆಗ್ತೇನೆ ಅಂತ. ಶಿವಬಾಬಾ ಯಾದ್ ಆಯೇಗಾ ಯಹ ಸಬ್ ಪುರುಷಾರ್ಥ ಕಿ ಯುಕ್ತಿಯಾ ಹೇ. ಆ ಫೋಟೋ ನೋಡಿದಾಗ ಶಿವಬಾಬನೂ ನೆನಪು ಬರ್ತಾರೆ, ಶಿವಬಾಬಾ ನಮ್ಮನ್ನು ಈ ರೀತಿ ಮಾಡ್ತಿದ್ದಾರೆ ಅಂತ. ಇದೆಲ್ಲ ಪುರುಷಾರ್ಥ ಮಾಡಲಿಕ್ಕೆ ಒಂದು ಯುಕ್ತಿಗಳನ್ನು ಬಾಬಾ ನಾವು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಕೊಯ್ಸೆ ಭಿ ತುಮ್ ಪೂಚೋ ಸತ್ಯನಾರಾಯಣ ಕಿ ಕಥಾ ಸುನ್ನೆ ಸೆ ಕ್ಯಾ ಹೋತಾ ಹೈ. ಹಮಾರಾ ಬಾಬಾ ಹಮ್ಕೋ ಸತ್ಯನಾರಾಯಣ ಕಿ ಕಥಾ ಸುನಾರೆ. ಬಾಬಾ ಹೇಳ್ತಾರೆ ನೀವು ಯಾರಿಗಾದರೂ ಕೇಳ್ಬೋದು, ಲೌಕಿಕದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಆ ಕತೆ ಕೇಳೋದ್ರಿಂದ ಏನು ಲಾಭ ಅಂತ. ಆದರೆ ನಮಗೆ ಇಲ್ಲಿ ಶಿವಬಾಬಾ ಸತ್ಯವಾಗಲೂ ಸತ್ಯನಾರಾಯಣ ಕತೆ ಹೇಳ್ತಾ ಇದ್ದಾರೆ. ಕೈಸೆ 84 ಜನ್ಮ ಲಿಯೇ ಹೇ ವ ಭಿ ಹಿಸಾಬ್ ತೋ ಚಾಹಿಯೇನಾ. ಹೀಗೆ 84 ಜನ್ಮ ತೊಗೊಂಡ್ವಿ ಅನ್ನೋ ಲೆಕ್ಕ ಆದರೂ ಬೇಕಲ್ವ. ಸಬ್ ತೋ 84 ಜನ್ಮ ನಹೀ ಲೇಂಗೆ, ದುನಿಯಾಕ್ಕೂ ತೋ ಕುಚ್ ಭಿ ಪತಾ ನಹೀ ಹೈ. ಬಾಬಾ ಹೇಳ್ತಾರೆ ಎಲ್ಲರೂ 84 ಜನ್ಮ ತಗೊಳ್ಳಲ್ಲ. ಎಲ್ರಿಗೂ ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿರೋರು ಎಲ್ರಿಗೂ ಇದು ಗೊತ್ತಿಲ್ಲ. ಐಸೆ ಹಿ ಮುಖ ಸೆ ಸಿರ್ಫ್ ಕಹ ದೇತೆ ಇಸ್ಕೋ ಕಹಾ ಜಾತಾ ಹೈ ಥಿಯೋರೆಟಿಕಲ್ ವಾ ಹೈ ತುಮಾರಾ ಪ್ರಾಕ್ಟಿಕಲ್. ಬಾಬಾ ಹೇಳ್ತಾರೆ ಹಾಗೆ ಮುಖದಿಂದ ಹೇಳಿಬಿಡ್ತಾರೆ, ಇದಕ್ಕೆ ಹೇಳಲಾಗ್ತದೆ ಮೇಲ್ಮೇಲೆ ಹೇಳುವಂಥದ್ದು ಅಂತ. ಆದರೆ ನಿಮ್ಮದು ಪ್ರಾಕ್ಟಿಕಲ್ ಇದೆ ಅಂತ ಅವ್ರು ಏನು ಅನ್ನಿಸ್ತದೋ ಅದನ್ನು ಹೇಳಿಬಿಡ್ತಾರೆ. ಆದರೆ ನಮ್ದು ಇಲ್ಲಿ ಪ್ರಾಕ್ಟಿಕಲ್ ಇದೆ. ಅಭಿ ಜೋ ಹೋ ರಾ ಹೈ ಉನ್ಕೆ ಫಿರ್ ಭಕ್ತಿ ಮಾರ್ಗ ಮೇ ಪುಸ್ತಕ ಆದಿ ಬನೆಂಗೆ. ಬಾಬಾ ಹೇಳ್ತಾರೆ ಏನು ನಡೀತಿದೆ ಅದರದ್ದೆಲ್ಲ ಪುಸ್ತಕ ಭಕ್ತಿ ಮಾರ್ಗದಲ್ಲಿ ಮಾಡ್ತಾರೆ. ತುಮ್ ಸ್ವದರ್ಶನ ಚಕ್ರಧಾರಿ ಬನ್ಕರ್ ವಿಷ್ಣುಪುರಿ ಮೇ ಆತೆ ಹೋ. ಬಾಬಾ ಹೇಳ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಯಾಗಿ ವಿಷ್ಣುಪುರಿಗೆ ಬರ್ತೀರ.
यह है नई बात। ರಾವಣ ರಾಜ್ಯ झूठ ಕಂಡು फिर सच ಕಂಡು ರಾಮರಾಜ್ಯ ಹೋಗ. ಶಿವಬಾಬಾ ಹೇಳ್ತಾರೆ ಇದು ಹೊಸ ಮಾತು. ರಾವಣ ರಾಜ್ಯ ಸುಳ್ಳು ಕಂಡ ನಂತರ ಸತ್ಯ ಕಂಡ ಅಂದರೆ ರಾಮರಾಜ್ಯ ಇರ್ತದೆ. चित्रों में बड़ा क्लियर है, अभी इस पुरानी दुनिया का अंत है, 5000 ವರ್ಷ ಪಹಲೆ भी ವಿನಾಶ हुआ था. ಬಾಬಾ ಹೇಳ್ತಾರೆ ಚಿತ್ರಗಳಲ್ಲಿ ಭಾಳ ಕ್ಲಿಯರ್ ಇದೆ. ಈಗ ಈ ಹಳೆ ಜಗತ್ತಿನ ಅಂತ್ಯ 5000 ವರ್ಷಗಳ ಮೊದಲು ಕೂಡ ವಿನಾಶವಾಗಿತ್ತು. साइंसदान जो भी हैं उनको ख्याल में आता है कि हमको कोई प्रेरक है जो हम यह सब करते रहते हैं. ಬಾಬಾ ಹೇಳ್ತಾರೆ ವಿಜ್ಞಾನಿಗಳಿಗೆ ಹೀಗೆ ಅನ್ನಿಸ್ತಿರ್ತದಂತೆ, ಏನಂತ ಅವ್ರಿಗಿಂಥ ವಿಚಾರನೂ ಕೂಡ ಬರ್ತದಂತೆ, ನಮ್ಗೆ ಯಾರೋ ಪ್ರೇರಣೆ ಮಾಡ್ತಿದ್ದಾರೆ, ನಾವು ಇದನ್ನೆಲ್ಲ ಮಾಡಲಿ ಅಂತಲೇ ಒಬ್ಬರು ಪ್ರೇರಣೆ ಕೊಡ್ತಿದ್ದಾರೆ ಅಂದ್ಕೊಳ್ತಾರಂಥವ್ರು. ಸಮಸ್ತೆ भी हम यह करेंगे तो इनसे सब खत्म हो जाएंगे परंतु परवश है, डर लगा हुआ है. ಬಾಬಾ ಹೇಳ್ತಾರೆ ಅವ್ರು ತಿಳ್ಕೊಂಡು ಇದ್ದಾರೆ, ನಾವು ಇದನ್ನು ಮಾಡಿದರೆ ಎಲ್ಲರೂ ಸಮಾಪ್ತಿಯಾಗಿಬಿಡ್ತಾರೆ, ಆದರೆ ಪರವಶ ಆಗಿದ್ದಾರೆ, ಭಯನೂ ಇದೆ ಅಂತಾರೆ ಬಾಬಾ. ಸಮಸ್ತೆ ಘರ್ ಬೈಟೆ ಏಕ್ ಬಾಂಬ್ ಚೋಡೆಂಗೆ ತೋ ಖತಮ್ ಕರ್ ದೇಂಗೆ. ಇದು ಕೂಡ ತಿಳ್ಕೊಳ್ತಾರೆ ಏನಂತ, ಮನೇಲಿ ಕುತ್ಕೊಂಡೇ ಒಂದು ಬಾಂಬ್ ಹಾಕಿಬಿಟ್ರು ಕೂಡ ಎಲ್ಲರೂ ಸಮಾಪ್ತಿಯಾಗಿಬಿಡ್ತಾರೆ. ಏರೋಪ್ಲೇನ್ ಪೆಟ್ರೋಲ್ ಆದಿಕ್ಕಿ ಬಿ ದರ್ಕಾರ ನಹಿ रहेगी. ಬಾಬಾ ಹೇಳ್ತಾರೆ ಕೇವಲ ಒಂದು ಬಾಂಬ್ ಹಾಕಿಬಿಟ್ರೆ ಸಾಕು, ಎಲ್ಲ ವಿನಾಶ ಆಗಿಬಿಡ್ತದೆ. ಏರೋಪ್ಲೇನ್ ಅವಶ್ಯಕತೆ ಇಲ್ಲ, ಪೆಟ್ರೋಲ್ ಅವಶ್ಯಕತೆ ಇಲ್ಲ, ವಿನಾಶ ತೋ ಜರೂರ್ ಹೋನಾ ಹಿ ಹೈ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ವಿನಾಶ ಆಗೋದೆ. ನೈ ದುನಿಯಾ ಸತ್ಯುಗ್ ಥಾ, ಕ್ರೈಸ್ಟ್ ಸೆ 3000 ವರ್ಷ ಪಹಲೆ ಸ್ವರ್ಗ ಥಾ. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ವಿನಾಶ ಅಂತೂ ಆಗೋದೇ ತಾನೆ, ಹೊಸ ಜಗತ್ತು ಸತ್ಯುಗ ಇತ್ತು, ಕ್ರೈಸ್ತನಿಗಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು. अब स्वर्ग की स्थापना हो रही है, आगे चल समझेंगे, तुम जानते हो स्थापना जरूर होनी है. ಬಾಬಾ ಹೇಳ್ತಾರೆ ಈಗ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ, ಮುಂದೆ ಹೋದಂಗೆ ನೀವು ತಿಳ್ಕೊಳ್ತೀರಾ, ನಿಮಗೂ ಗೊತ್ತಾಗ್ತದೆ ಸ್ಥಾಪನೆ ಅವಶ್ಯವಾಗಿ ಆಗ್ತದೆ ಅಂತ. ಇಸ್ಮೇ ತೋ ಪಾಯಿ ಕಾ ಭಿ ಸಂಶಯನೇ, ಇದರಲ್ಲಂತೂ ಒಂದು ಪೈಸೆಯಷ್ಟು ಸಂಶಯ ಇಲ್ಲ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಡ್ರಾಮಾ ಚಲ್ತಾ रहता है ಕಲ್ಪ ಪಾಲೆ ಮುವಾಫಿಕ್. ಇದು ನಾಟಕ ನಡೀತಾನೇ ಇದೆ ಕಲ್ಪದ ಮೊದಲಿನ ಹಾಗೆ. ಡ್ರಾಮಾ ಜರೂರ್ ಪುರುಷಾರ್ಥ ಕರಾಯೇಗಾ, ಐಸೆ ಭಿ ನಹಿ ಜೋ ಡ್ರಾಮಾ ಮೇ ಹೋಗಾ ಸೋ ಹೋಗಾ. ಬಾಬಾ ಹೇಳ್ತಾರೆ ನಾಟಕ ಅವಶ್ಯವಾಗಿ ಪುರುಷಾರ್ಥ ಮಾಡಿಸ್ತದೆ, ಆದರೆ ಈ ಥರನೂ ಕೂಡ ಅಲ್ಲ, ಏನು ನಾಟಕದಲ್ಲಿದೆಯೋ ಅದೇ ಆಗ್ತದೆ. ಪೂಸ್ತೆ ಪುರುಷಾರ್ಥ ಬಡ ಯಾ ಪ್ರಾರಬ್ಧ ಬಡಿ, ಪುರುಷಾರ್ಥ ಬಡ ಕ್ಯೂಕಿ ಪುರುಷಾರ್ಥ ಕಿ ಪ್ರಾರಬ್ಧ ಬನೆಗಿ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಪುರುಷಾರ್ಥ ದೊಡ್ಡದು ಅಥವಾ ಪ್ರಾರಬ್ಧ ದೊಡ್ಡದು ಅಂತ. ಯಾವುದು ದೊಡ್ಡದು ಹಾಗಾದರೆ? ಪುರುಷಾರ್ಥ ದೊಡ್ಡದು ತಾನೆ, ಯಾಕೆಂದರೆ ಪುರುಷಾರ್ಥ ಮಾಡಿದರೆ ತಾನೆ ಪ್ರಾರಬ್ಧ ಸಿಗೋದು. ಪುರುಷಾರ್ಥ ಬಿಗರ್ ಕಭಿ ಕೊಯ್ ರ ನ ಸಕೆ, ಪುರುಷಾರ್ಥ ಇಲ್ಲದೆ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. तुम पुरुषार्थ कर रहे हो, कहाँ कहाँ से बच्चे आते हैं पुरुषार्थ करते हैं. ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥ ಮಾಡ್ತಿದ್ದೀರಾ, ಎಲ್ಲಿಂದಲೋ ಮಕ್ಕಳು ಬರ್ತಾರೆ ಪುರುಷಾರ್ಥ ಮಾಡ್ತಿದ್ದಾರೆ. कहते बाबा हम भूल जाते हैं, अरे शिव बाबा तुमको कहते हैं मुझे याद करो, किसको कहा? मुझ आत्मा को कहा. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ ನಾವು ನಿನ್ನ ಮರ್ತು ಬಿಡ್ತೀವಪ್ಪ. ಅರೆ ಶಿವಬಾಬಾ ತಾನೇ ನಿಮಗೆ ಹೇಳ್ತಿರೋದು ನನ್ನ ನೆನ್ಪು ಮಾಡಿ ಅಂತ. ಯಾರಿಗೆ ಹೇಳಿದರು ಬಾಬಾ? ನಾನು ಆತ್ಮಕ್ಕೆ ಹೇಳಿದರು ತಾನೆ. ಬಾಪ ಆತ್ಮೋ ಸೆ ಹಿ ಬಾತ್ ಕರ್ತೆ ಹೇ, ಬಾಬಾ ಆತ್ಮಗಳ ಜೊತೆನೇ ತಾನೆ ಮಾತಾಡೋದು. ಶಿವಬಾಬಾ ಈ ಪತಿತ್ ಪಾವನ್ ಹೇ, ಯೇ ಆತ್ಮ ಭಿ ಉನ್ಸೆ ಸುನ್ತಿ ಹೇ. ಶಿವಬಾಬನೇ ಪತಿತ ಪಾವನ ಆಗಿದ್ದಾರೆ. ಬಾಬಾ ಹೇಳ್ತಾರೆ ಆತ್ಮನೂ ಕೂಡ ಅವರಿಂದಲೇ ಕೇಳ್ತದೆ. तुम बच्चों को यह पक्का निश्चय रहना चाहिए कि बेहद का बाप हमको विश्व का मालिक बनाते हैं. ನೀವು ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇರಬೇಕು, ಬೇಹದ್ದಿನ ತಂದೆ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ವಹೆ ಊಂಚತೆ ಊಂಚ ಪ್ಯಾರೆತೆ ಪ್ಯಾರ ಬಾಪ್, ಅವರು ಶ್ರೇಷ್ಠಾತಿ ಶ್ರೇಷ್ಠ, ಎಲ್ಲರಿಗಿಂತ ಪ್ರಿಯರಾದಂಥ ತಂದೆ. ಭಕ್ತಿ ಮಾರ್ಗ ಮೇ ಉನ್ಕೋ ಹಿ ಯಾದ್ ಕರ್ತೆ ಥೆ, ಗಾತೆ ಬಿ ಹೇ ತುಮಾರಿ ಗತಿ ಮತಿ ನ್ಯಾರಿ. ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಆ ತಂದೆಯನ್ನು ನೆನಪು ಮಾಡ್ತಾ ಇದ್ವಿ, ನಾವೆಲ್ಲರೂ ಗಾಯನ ಮಾಡ್ತಾಯಿದ್ವಿ, ಪರಮಾತ್ಮ ನಿನ್ನ ಗತಿ ಮತ್ತು ಎಲ್ಲವೂ ಬೇರೆಯೇ ಆಗಿದೆ ಅಂತ. तो जरूर मत दी थी, अब तुम्हारी बुद्धि में है, इतने सब मनुष्य मात्र वापस घर जाएंगे. ಬಾಬಾ ಹೇಳ್ತಾರೆ ಅವಶ್ಯವಾಗಿ ತಂದೆ ಮತ ಕೊಟ್ಟಿದ್ರು ತಾನೆ, ಈಗ ನಿಮ್ಮ ಬುದ್ಧಿಯಲ್ಲಿದೆ, ಇಷ್ಟೆಲ್ಲ ಮನುಷ್ಯ ಮಾತ್ರರು ವಾಪಸ್ ಮನೆಗೆ ಹೋಗ್ತಾರೆ. ವಿಚಾರ ಕರು ಕಿತ್ನಿ ಆತ್ಮಾಯೇ ಹೇ, ಸಬ್ಕಾ ಸಿಜ್ರಾ ಹೇ. ಬಾಬಾ ಹೇಳ್ತಾರೆ ನೀವೇ ವಿಚಾರ ಮಾಡಿ, ಎಷ್ಟು ಆತ್ಮಗಳಿವೆ,
ಎಲ್ಲರದ್ದು ಒಂದು ವಂಶಾವಳಿ ಇದೆ. ಸಬ್ ಆತ್ಮ ಫಿರ್ ನಂಬರ್ ವಾರ್ ಜಾಕರ್ बैठेंगे. ಎಲ್ಲ ಆತ್ಮಗಳು ನಂಬರ್ ವಾರ್ ಆಗಿ ಅಲ್ಲೋ ಕುತ್ಕೊಂಡ್ಬಿಡ್ತಾರೆ. ಕ್ಲಾಸ್ ಟ್ರಾನ್ಸ್ಫರ್ ಹೋಗ್ತಾ ಇತ್ತು ನಂಬರ್ ವಾರ್ बैठती है ना. ಬಾಬಾ ಹೇಳ್ತಾರೆ ಕ್ಲಾಸ್ ಟ್ರಾನ್ಸ್ಫರ್ ಆದರೆ ನಂಬರ್ ವಾರ್ ಆಗಿ ಹೋಗಿ ಕುತ್ಕೊಳ್ತಾ ಇರ್ತಾನೆ. ತುಂಬಿ ನಂಬರ್ ವಾರ್ ಜಾತೆ ಹೋ. छोटी बिंदी नंबर वार जाकर बैठेगी फिर नंबर वार आएंगे पार्ट में. ಬಾಬಾ ಹೇಳ್ತಾರೆ ಸಣ್ಣ ಬಿಂದು ಅಂದರೆ ನಾನು ಆತ್ಮ ನಂಬರ್ ವಾರ್ ಆಗಿ ಹೋಗಿ ಕುತ್ಕೊಳ್ತೇನೆ. ಮತ್ತು ಬಾಬಾ ಹೇಳ್ತಿದ್ದಾರೆ ನಾನು ಆತ್ಮ ನಂಬರ್ ವಾರ್ ಆಗಿ ಹೋಗಿ ಕುತ್ಕೊಳ್ಳೋದಷ್ಟೇ ಅಲ್ಲ, ನಂಬರ್ ವಾರ್ ಆಗಿ ಪಾತ್ರ ಮಾಡಲಿಕ್ಕೂ ಬರ್ತೇನೆ. ಯಹೇ ರುದ್ರಮಾಲ. ಬಾಬಾ ಹೇಳ್ತಾರೆ ಇದು ರುದ್ರಮಾಲೆ. बाप कहते इतने करोड़ आत्माओं की मेरी माला है, ऊपर में मैं फूल हूँ, फिर पाठ बजाने के लिए सब यहीं आए हैं. ಶಿವಬಾಬಾ ಹೇಳ್ತಾರೆ ಇದು ರುದ್ರಮಾಲೆ. ಬಾಬಾ ಹೇಳ್ತಾರೆ ಇಷ್ಟು ಕೋಟಿ ಕೋಟಿ ಆತ್ಮಗಳೇನಿದಾರಲ್ಲ ಇವರೆಲ್ಲ ನನ್ನ ಮಾಲೆನೇ. ಮೇಲ್ಗಡೆ ನಾನು ಹೂ ಇದ್ದೀನಿ, ಪಾತ್ರ ಅಭಿನಯಿಸೋದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬರ್ತಾರೆ. ಯ ಡ್ರಾಮಾ ಬನಾ ಹುವಾ ಹೇ. ಬಾಬಾ ಹೇಳ್ತಾರೆ ಇದು ನಾಟಕ ಮಾಡಲ್ಪಟ್ಟಿದೆ. ಕಹಾ ಭಿ ಜಾತಾ ಹೇ ಬನಾ ಬನಾಯ ಡ್ರಾಮಾ ಹೇ. ಇಲ್ಲೊಂದು ಮಾತು ಹೇಳಲಾಗ್ತದೆ, ಮಾಡಿ ಮಾಡಲ್ಪಟ್ಟ ನಾಟಕ. ಕೈಸೆ ಯ ಡ್ರಾಮಾ ಚಲ್ತಾ ಹೇ ಸೊ ತುಮ್ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಇದು ನಾಟಕ ಹೆಂಗೆ ನಡೀತದೆ ಅನ್ನೋದು ಕೂಡ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ. सबको यही बताओ कि अपने को आत्मा समझ बाप को याद करो तो तुम्हारे विकर्म विनाश होंगे फिर तुम चले जाएंगे. ಬಾಬಾ ಹೇಳ್ತಾರೆ ಎಲ್ರಿಗೂ ಇದನ್ನೇ ಹೇಳಿ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗ್ತದೆ, ನಂತರ ನೀವೆಲ್ಲರೂ ವಾಪಸ್ ಮನೆಗೆ ಹೋಗ್ತೀರಾ ಅಂತ. ಯ ಮೆಹನತ್ ಹೇ ಸಬ್ಕೋ ರಾಸ್ತಾ ಬತಾನಾ ಹೇ ತುಮಾರ ಫರ್ಜ್ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಪರಿಶ್ರಮ ಇದೆ, ಎಲ್ರಿಗೂ ದಾರಿ ತೋರಿಸ್ಬೇಕು, ಇದು ನಿಮ್ಮ ಕರ್ತವ್ಯ ಅಂತಾರೆ ಬಾಬಾ. तुमको ये देहदारी में नहीं फंसाते हो. बाप तो कहते मुझे याद करो तो पाप भस्म हो जाएंगे. ಬಾಬಾ ಹೇಳ್ತಾರೆ ನೀವು ಯಾರ್ದಾದ್ರೂ ದೇಹದಾರಿಯಲ್ಲಿ ಅಥವಾ ದೇಹದಾರಿ ನೆನ್ಪು ಮಾಡು ಅಂಥೇಳಿ ನಾವು ಅಲ್ಲಿ ಸಿಕ್ಸೋದಿಲ್ಲ ಅಲ್ವಾ. ಅಂದರೆ ಈ ದೇಹದಾರಿಯ ಪ್ರಭಾವದಲ್ಲಿ ಬನ್ನಿರಿ ಅಂತ ಹೇಳಲ್ಲ. ನಾವು ಏನು ಹೇಳ್ತೇವೆ ಅಂದರೆ ತಂದೆಯನ್ನು ನೆನ್ಪು ಮಾಡಿ ಅಂತ ಹೇಳ್ತೇವೆ. ಯಾಕೆ ಶಿವಬಾಬನೂ ಹೇಳ್ತಾರೆ ನನ್ನ ನೆನ್ಪು ಮಾಡಿ ನಿಮ್ಮೆಲ್ಲ ಪಾಪ ಭಸ್ಮ ಆಗ್ತದೆ ಅಂತ. ಬಾಪ್ ಡೈರೆಕ್ಷನ್ ದೇತೆ ಸೋತು ಕರ್ನಾ ಪಡೇಗನ. ಬಾಬಾ ಇಲ್ಲಿ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ ಅಂದಮೇಲೆ ಆ ಥರ ಮಾಡಬೇಕಲ್ವ. ಪೂछने की क्या बात कैसे भी करके याद जरूर करो इसमें बाबा क्या कृपा करेंगे. ಬಾಬಾ ಹೇಳ್ತಾರೆ ಕೇಳುವಂಥದ್ದೇನಿದೆ ಯಾವುದೇ ಕೂಡ ಬಾಬಾ ಹೇಳ್ತಿದ್ದಾರೆ ಹೇಗಾದರೂ ನೆನಪು ಅವಶ್ಯವಾಗಿ ಮಾಡಲೇಬೇಕು. ಇದರಲ್ಲಿ ಬಾಬಾ ಏನು ಕೃಪೆ ಮಾಡೋಕ್ಕೆ ಸಾಧ್ಯ. ಯಾದ ತುಮಕೋ ಕರ್ನಾ ಹೇ ವರ್ಷ ತುಮಕೋ ಲೇನಾ ಹೇ. ನೆನಪು ನೀವು ಮಾಡಬೇಕು, ಆಸ್ತಿನೂ ನೀವೇ ತಗೊಳ್ಬೇಕು. ಬಾಪ್ ಸ್ವರ್ಗ ಕಾ ರಚಯಿತ ಹೇ ತೋ ಜರೂರ್ ಸ್ವರ್ಗ ಕಾ ವರ್ಷ ಮಿಲೇಗ. ಬಾಬಾ ಹೇಳ್ತಾರೆ ತಂದೆ ಸ್ವರ್ಗದ ರಚಯಿತ ಅಂದಾಗ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಕೊಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಯೆ ಝಾಡ್ ಪುರಾಣ ಹೋ ಗಯಾ ಹೇ ಇಸ್ಲಿಯೇ ಇಸ್ ಪುರಾನಿ ದುನಿಯಾ ಸೆ ವೈರಾಗ್ಯ ಹೇ. ಈಗ ನೀವು ತಿಳ್ಕೊಂಡಿದ್ದೀರಾ ವೃಕ್ಷ ಹಳೆಯದಾಗಿದೆ, ಅದಕ್ಕೋಸ್ಕರ ಈ ಹಳೆಯ ಜಗತ್ತಿನಿಂದ ವೈರಾಗ್ಯ. ಇನ್ಕೋ ಕಹಾ ಜಾತ ಬೇಹದ್ ಕಾ ವೈರಾಗ್ಯ ವ ಹಠಯೋಗಿಯೋ ಕಾ ಹೇ ಹದ್ ಕಾ ವೈರಾಗ್ಯ. ಬಾಬಾ ಹೇಳ್ತಿದ್ದಾರೆ ಇವ್ರಿಗೆ ಹೇಳಲಾಗ್ತದೆ ಬೇಹದ್ದಿನ ವೈರಾಗ್ಯ. ಹಠಯೋಗಿಗಳದೆಲ್ಲ ಬಾಬಾ ಹೇಳ್ತಿದ್ದಾರೆ ಹದ್ದಿನ ವೈರಾಗ್ಯ. ವ ಬೇಹದ್ ಕಾ ವೈರಾಗ್ಯ ಸಿಕ್ಲಾ ನ ಸಕೆ. ಬೇಹದ್ ಕಾ ವೈರಾಗ್ಯ ವಾಲೆ ಫಿರ್ ಹದ್ ಕಾ ಕೈಸೆ ಸಿಕ್ಲಾಯಂಗೆ. ಬಾಬಾ ಹೇಳ್ತಾರೆ ಅವರು ಹದ್ದಿನ ವೈರಾಗ್ಯ ಕಲಿಸ್ತಾರೆ ಹೊರತು ಬೇಹದ್ದಿನ ವೈರಾಗ್ಯ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇಹದ್ದಿನ ವೈರಾಗ್ಯದವರು ನಂತರ ಹದ್ದಿನ ವೈರಾಗ್ಯ ಹೇಗೆ ಕಲಿಸ್ತಾರೆ. ಆ ಬಾಪ್ ಕತೆ ಸಿಕ್ಕಿಲ್ಲದೆ ಬಚ್ಚೆ ತುಂಬಿ ಕತೆ ಹೋ ಕಿತ್ನಾ ಸಿಕ್ಕಿಲ್ಲದ ಬಾಪ್ ಹೇ. ನಮಗೆ ಬಾಬಾ ಹೇಳ್ತಾರೆ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಮಕ್ಕಳೇ ಅಂತ. ನಾವು ಕೂಡ ಬಾಬನಿಗೆ ಹೇಳ್ತೀವಿ, ಬಾಬಾ 5000 ವರ್ಷಗಳಿಂದ ನಿನ್ನಿಂದ ದೂರ ಇದ್ವಿ ನಾವು, ಈಗ ನೀವು ಮತ್ತೆ ಸಿಕ್ಕಿದ್ದೀರಾ ಅಂಥೇಳಿ. 63 ಜನ್ಮ ಬಾಪ್ ಕೋ ಯಾದ್ ಕಿಯಾ ಬಸ್ ಹಮಾರಾ ತೋ ಏಕ್ ಬಾಪ್ ದೂಸರಾ ನ ಕೊಯ್. 63 ಜನ್ಮ ನಾವು ಬಾಬನ ನೆನಪು ಮಾಡಿದ್ವಿ, ನಮಗೆ ಬಾಬನ ಬಿಟ್ಟು ಬೇರೆ ಯಾರೂ ಇಲ್ಲ, ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಅಂತ ಹೇಳ್ತೇವೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेगोस्कर मुख्य सर स्वर्ग में जाने का पासपोर्ट लेने के लिए बाप की याद से अपने विकर्मों को विनाश कर कर्मातीत अवस्था बनानी है. ಬಾಬಾ ಹೇಳ್ತಾರೆ ಸ್ವರ್ಗಕ್ಕೆ ಹೋಗುವ ಪಾಸ್ಪೋರ್ಟ್ ಪಡ್ಕೊಳ್ಳೋದಕ್ಕೋಸ್ಕರ ತಂದೆಯ ನೆನಪಿನಿಂದ ತಮ್ಮ ವಿಕರ್ಮ ವಿನಾಶ ಮಾಡಿಕೊಂಡು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಬೇಕು. ಸಜಾವಸೆ ಬಚನೆ ಕಾ ಪುರುಷಾರ್ಥ ಕರ್ನ. ಶಿಕ್ಷೆಯಿಂದ ಬಿಡಿಸ್ಕೊಳ್ಳುವಂಥ ಪುರುಷಾರ್ಥ ಮಾಡಬೇಕು. ಸೆಕೆಂಡ್
ज्ञानवान बन सबको रास्ता बताना है, ಚೈತನ್ಯ ಲೈಟ್ ಹೌಸ್ बनना है। ಎರಡನೇದು ಜ್ಞಾನವಂತರಾಗಿ ಎಲ್ಲರಿಗೂ ದಾರಿ ತೋರಿಸ್ಬೇಕು, ಚೈತನ್ಯ ಲೈಟ್ ಹೌಸ್ ಆಗಬೇಕು। ಏಕ ಆಂಕ್ ಮೇ ಶಾಂತಿಧಾಮ್ ದೂಸರಿ ಆಂಕ್ ಮೇ ಸುಖಧಾಮ್ ರಹೆ। ಬಾಬಾ ಹೇಳ್ತಾರೆ ಒಂದು ಕಣ್ಣಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಲ್ಲಿ ಸುಖಧಾಮ ಇರಬೇಕು। ಇಸ್ ದುಃಖಧಾಮಕ್ಕೋ ಭೂಲ್ ಜಾನ ಹೈ। ಬಾಬಾ ಹೇಳ್ತಾರೆ ಈ ದುಃಖಧಾಮವನ್ನು ಮರ್ತು ಬಿಡಬೇಕು। वरदान हर आत्मा को ऊंच उठाने की भावना से रिगार्ड देने वाले ಶುಭ ಚಿಂತಕ ಭವ। ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ವರದಾನ ಕೊಡ್ತಾರೆ, ಪ್ರತಿ ಆತ್ಮವನ್ನು ಶ್ರೇಷ್ಠವಾಗಿ ಮೇಲೆ ಅಂದರೆ ಮುಂದುವರಿಸುವಂತಹ ಭಾವನೆಯಿಂದ ಗೌರವ ಕೊಡುವಂತಹ ಶುಭ ಚಿಂತಕರಾಗಿರಿ। हर आत्मा के प्रति श्रेष्ठ भावना अर्थात ऊंच उठाने की व आगे बढ़ाने की भावना रखना अर्थात शुभ चिंतक बनना। ಬಾಬಾ ಹೇಳ್ತಾರೆ ಪ್ರತಿಯೊಂದು ಆತ್ಮದ ಪ್ರತಿ ಶ್ರೇಷ್ಠ ಭಾವನೆ, ಅವ್ರನ್ನ ಮುಂದುವರಿಸುವಂತಹ ಭಾವನೆ, ಅವರು ಶ್ರೇಷ್ಠ ಆಗಲಿ ಎನ್ನುವಂಥ ಭಾವನೆ ಇಟ್ಕೊಂಡು, ಅಂದರೆ ಶುಭ ಭಾವನೆ, ಶುಭ ಚಿಂತಕರಾಗುವಂಥದ್ದು। अपनी शुभ वृत्ति से शुभ चिंतक स्थिति से अन्य के अवगुण को भी परिवर्तन करना। ಬಾಬಾ ಹೇಳ್ತಾರೆ ತಮ್ಮ ಶುಭ ವೃತ್ತಿಯಿಂದ ಶುಭ ಚಿಂತಕ ಸ್ಥಿತಿಯಿಂದ ಅನ್ಯ ಆತ್ಮಗಳ ಅವಗುಣವನ್ನು ಕೂಡ ಪರಿವರ್ತನೆ ಮಾಡುವಂಥದ್ದು। किसी की भी कमज़ोरी व अवगुण को अपनी कमज़ोरी समझ वर्णन करने के बजाय व फैलाने के बजाय ಸಮಾನ और ಪರಿವರ್ತನ करना यह है रिगार्ड। ಬಾಬಾ ಹೇಳ್ತಾರೆ ಯಾರದೇ ದುರ್ಬಲತೆ ಇರ್ಬೋದು ಅಥವಾ ಅವಗುಣ ಇರ್ಬೋದು, ಅದು ನನ್ನ ದುರ್ಬಲತೆ ಅಂತ ತಿಳ್ಕೊಳ್ಬೇಕೇ ಹೊರತು ಅದನ್ನು ಬೇರೆಯವ್ರಿಗೆ ವರ್ಣನೆ ಮಾಡೋದಾಗಲಿ ಅಥವಾ ಎಲ್ಲ ಕಡೆ ಹರಡಿಸುವಂಥದ್ದಾಗಲಿ ಮಾಡಿಕೊಡ್ದು ಅಂತಾರೆ ಬಾಬಾ। ಇದು ನಾನು ಅಳವಡಿಸ್ಕೊಳ್ಳೋದಾಗಲಿ ಪರಿವರ್ತನೆ ಮಾಡ್ಕೊಳ್ಳೋದಾಗಲಿ ಇದು ಗೌರವ ಕೊಡೋದು ಅಂತಾರೆ ಬಾಬಾ। ಬಡಿ ಬಾತ್ ಕೋ ಛೋಟಾ ಬನಾನ, ದಿಲ್ ಶಿಕಸ್ತ್ ಕೋ ಶಕ್ತಿವಾನ್ ಬನಾನ, ಉನ್ಕೆ ಸಂಘ ಕೆ ರಂಗ ಮೇ ನಹೀ ಆನ, ಸದಾ ಉನ್ಹೇ ಭಿ ಉಮಂಗ್ ಉತ್ಸಾಹ ಮೇ ಲಾನ, ಯಹ ಹೈ ರಿಗಾರ್ಡ್। ಬಾಬಾ ಇಲ್ಲೇನು ಹೇಳ್ತಾರೆ, ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡೋದು, ಬೇಜಾರಾದಂಥವ್ರನ್ನು ಶಕ್ತಿವಂತರನ್ನಾಗಿ ಮಾಡೋದು, ಆದರೆ ಅವ್ರ ಸಂಘದ ಬಣ್ಣದಲ್ಲಿ ಬರೋದಲ್ಲ, ಸದಾ ಅವರಲ್ಲಿನೂ ಉಮಂಗ್ ಉತ್ಸಾಹ ತುಂಬಿಸೋದು, ಇದು ಗೌರವ ಕೊಡೋದು ಅಂತಾರೆ ಬಾಬಾ। ಅಂದರೆ ಅವ್ರ ಪ್ರಭಾವದಲ್ಲಿ ನಾವು ಬರೋದಲ್ಲ, ಆದರೆ ನಮ್ಮ ಪ್ರಭಾವವನ್ನು ಅವ್ರ ಮೇಲೆ ಬೀರುವಂಥದ್ದು, ಇದು ಗೌರವ ಕೊಡೋದು। ಐಸೆ ರಿಗಾರ್ಡ್ ದೇನೆ ವಾಲೆ ಹಿ ಶುಭ ಚಿಂತಕೆ, ಈ ರೀತಿ ಗೌರವ ಕೊಡುವಂಥವರೇ ಶುಭ ಚಿಂತಕರು ಅಂತಾರೆ ಬಾಬಾ। ಶ್ಲೋಗನ್ त्याग का भाग्य समाप्त करने वाला पुराना स्वभाव संस्कार है, इसलिए इसका भी त्याग करो। ಬಾಬಾ ಶ್ಲೋಗನ್ ಹೇಳ್ತಾರೆ, ತ್ಯಾಗದ ಭಾಗ್ಯವನ್ನು ಸಮಾಪ್ತಿ ಮಾಡುವಂತಹ ಯಾವುದು ಅಂತಂದರೆ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರ, ಅದಕ್ಕೋಸ್ಕರ ಇದನ್ನು ಕೂಡ ತ್ಯಾಗ ಮಾಡಿ ಅಂತ ಬಾಬಾ ಹೇಳ್ತಾರೆ। ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿ ಮೇ रहने का अभ्यास करो, ಅಂತರ್ಮುಖಿ ಬನ್ನು। ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿರಿ, ಅಂತರ್ಮುಖಿಗಳಾಗಿರಿ। जिससे ब्रह्मा बाप एकांत प्रिय होने के कारण सदा अंतर्मुखी रहे। मैं आत्मा हूँ, मैं आत्मा हूँ, मैं आत्मा हूँ, यह पाठ पक्का किया। ಹೀಗೆ ಬ್ರಹ್ಮ ತಂದೆ ಏಕಾಂತ ಪ್ರಿಯರಾಗಿರುವ ಕಾರಣ ಸದಾ ಅವರು ಅಂತರ್ಮುಖಿಗಳಾಗಿದ್ದರು। ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ, ಈ ಥರ ಅನುಭವ ಮಾಡ್ತಾ ಇದ್ರು ಅವರು, ಈ ಪಾಠ ಪಕ್ಕಾ ಮಾಡಿಕೊಂಡ್ರು। जिस कारण वे स्वयं भी सदा शांति और सुख के सागर में समाये रहे और अन्य आत्माओं को भी अपने शुद्ध संकल्प और वाइब्रेशन द्वारा, वृत्ति और बोल द्वारा, संपर्क द्वारा शांति की व सुख की अनुभूति कराते रहे। ऐसे फॉलो फादर करो। ಬಾಬಾ ಹೇಳ್ತಿದ್ದಾರೆ, ಯಾವ ಕಾರಣದಿಂದ ಅವರು ಸ್ವಯಂ ಕೂಡ ಸದಾ ಶಾಂತಿ ಅಥವಾ ಸುಖದ ಸಾಗರದಲ್ಲಿ ಸಮಾವೇಶ ಆಗಿದ್ದು ಅನೇಕ ಆತ್ಮಗಳಿಗೂ ಕೂಡ ತಮ್ಮ ಶುಭ ಸಂಕಲ್ಪ ಮತ್ತು ಶುಭ ವೈಬ್ರೇಷನ್ ಮೂಲಕ, ವೃತ್ತಿ ಮತ್ತು ಮಾತಿನ ಮೂಲಕ, ಸಂಪರ್ಕದ ಮೂಲಕ ಶಾಂತಿ ಅಥವಾ ಸುಖದ ಅನುಭೂತಿಯನ್ನು ಮಾಡಿಸ್ತಾ ಇದ್ದರು। ಈ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ। ಅಚ್ಚ ಓಂ ಶಾಂತಿ।
ಭಾಗ್ಯಶಾಲಿಗಳೇ ಪಡೆಯುವರು ಈ ಸುಂದರ ಶಿವ ಮಿಲನವನು. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ಆನಂದ ತುಂಬಿದ ನೆನಪು ಅತೀಂದ್ರಿಯದ ಈ ಸುಖವು. ಆನಂದ ತುಂಬಿದ ನೆನಪು ಅತೀಂದ್ರಿಯದ ಈ ಸುಖವು. ನಿನ್ನ ಮಿಲನದ ಮಸ್ತಿಯ ರಸವು ಬಹಳ ವಿಚಿತ್ರವು. ನನ್ನ ರೋಮ ರೋಮ ಹಾಡಿಹುದು ನಿನ್ನ ಮಿಲನ ತರಂಗ. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ನಿನ್ನ ಬಳಿ ನಾನು ಬಂದೆ ನಿನ್ನ ಕಂಡಂದಿನಿಂದ. ನಿನ್ನ ಕಂಡಂದಿನಿಂದ. ನಿನ್ನ ಕಂಡಂದಿನಿಂದ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನಯ ಪ್ರೀತಿಯು ಈ ಜೀವನವ ಮಾಡಿದೆ ಜ್ಞಾನ ಶೃಂಗಾರವ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನ ಪ್ರೀತಿಯಲಿ ನಾ ಮುಳುಗಿಹೆನು. ನೀನೇ ನನ್ನ ಸಂಸಾರವು. ಶಿವ ಬಾಬಾ ನಿನ್ನ ನೆನಪಲಿ.
ಶೃಂಗಾರವ ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ ನಿನ್ನ ಪ್ರೀತಿಯಲಿ ನಾ ಮುಳುಗಿಹೆನು ನೀನೇ ನನ್ನ ಸಂಸಾರವು ಶಿವ ಬಾಬಾ ನಿನ್ನ ನೆನಪಲಿ ನೀನಮ್ಮ ಎದುರಿನಲ್ಲಿ ನೀನಮ್ಮ ಸನಿಹದಲ್ಲಿ ಓ ಪ್ರಾಣ ಪ್ರಿಯನೇ ಬಾಬಾ ನೀನಮ್ಮ ಸಂಗದಲ್ಲಿ ನೀನಮ್ಮ ಎದುರಿನಲ್ಲಿ ನೀನಮ್ಮ ಸನಿಹದಲ್ಲಿ ನಿನ್ನ ನೆನಪಿನಿಂದ ನಾವು ಸವಿದಿಹೆವು ಅಮೃತವನು ನಿನ್ನ ಪ್ರೇಮದಿಂದ ನಾವು ಪಡೆದಿಹೆವು ನವಜೀವನವ ಮನದ ಆಸೆಗಳನ್ನು ತಣಿಸುತ್ತೀಹೆ ನೀ ಬಾಬಾ ಓ ಪ್ರಾಣ ಪ್ರಿಯನೇ ಬಾಬಾ ನೀನಮ್ಮ ಸಂಗದಲ್ಲಿ ನೀನಮ್ಮ ಎದುರಿನಲ್ಲಿ ನೀನಮ್ಮ ಸನಿಹದಲ್ಲಿ